ॐ गणनान्त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनः शृण्वन्नोतिभिः सीदसादनम् ॐ महागणपतये नमः। ॐ प्रणदेवी सरस्वती वाजेभिर्वाजिनीवती धीनामभिद्रवत् आनो दिवो बृहतः पर्वदादा सरस्वती यजता गन्तु यज्ञम् ओं वाग्देव्यै नमः। ओं गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं वेदमाता नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ದ್ವೇ ಸದಾ. ನಾವು ಹಿಂದಿನ ತರಗತಿಯಲ್ಲಿ ಭಾವದಿಂದ ಚಲಿಸುವವರು ಭಾರತೀಯರು, ಭಾವದಿಂದ ಚಲಿಸುವ ನೆಲ ಅಂತೇನಾರು ಈ ಒಂದು ಭೂಮಿಯಲ್ಲಿದ್ದರೆ ಅದು ಭಾರತ, ಬಾಕಿ ಎಲ್ಲ ಮೆಟೀರಿಯಲಿಸ್ಟಿಕಲಿ ಹೋಗುವಂಥದ್ದು ಅನ್ನೋದು ನಾವು ಎಲ್ಲ ನೋಡಿದ್ದೀವಿ. ಜೊತೆಗೆ ಧರ್ಮ ಪರಿಷ್ಕರಣೆ ಬೇಕೇ ಅನ್ನೋದನ್ನು ನಾವು ಹೋದ ವಾರ ನೋಡಿದ್ವಿ. ಬೇಕು. ಯಾಕೆ ಅಂದರೆ ಇಲ್ಲಿ ಭಾವನೆಗಳಿಂದ ಚಲಿಸ್ತಾ ಇರ್ತೇವೆ, ಪರಿಸ್ಥಿತಿಗಳು ಬದಲಾಗ್ತದೆ, ನಮ್ಮ ಜೀವನ ಬದಲಾಗ್ತದೆ. ನನ್ನ ತಂದೆ ಬದುಕಿದ ಹಾಗೆ ನಾ ಬದುಕಕ್ಕಾಗೋದಿಲ್ಲ, ನನ್ನ ತಾತ ಬದುಕಿದ ಹಾಗೆ ನಮ್ಮ ತಂದೆ ಬದುಕಲಿಲ್ಲ. ಹಿಂದೆ ಋಷಿಗಳಿದ್ರು, ಕಥೆಗಳು ಕೇಳ್ತೀವಿ, ಆ ರೀತಿ ಇರೋಕ್ಕಾಗೋದಿಲ್ಲ. ಹಬ್ಬ ಇದ್ದಂಗೆ ಮಕ್ಳು ಇರೋಕ್ಕಾಗೋದಿಲ್ಲ ಅಂತಂದ ಮೇಲೆ ಇನ್ನು ಯಾವುದೋ ಕಾಲದನ್ನ ಯಾವುದೋ ಕಾಲದಲ್ಲಿ ಆಗೋದಿಲ್ಲ. ಆದರೆ ಸತ್ಯ ಯಾವತ್ತೂ ಒಂದೇ. ಅಂದರೆ ಈಗ ನಾವು ಮಾರುಕಟ್ಟೆಗೆ ಹೋಗ್ತೀವಿ, ನಾನು ಉಪ್ಪು ಹುಳಿ ಖಾರ ಬೇಳೆ ಅಕ್ಕಿ ತರಕಾರಿ ಎಲ್ಲ ತರ್ತೇನೆ, ಎಲ್ಲರ ಮನೇಲೂ ತರ್ತೀವಿ. ಆದರೆ ಅಡುಗೆ ಮಾತ್ರ ಒಂದೇ ಥರ ಇರೋದಿಲ್ಲ. ಅವರವರಿಗೆ ಬೇಕಾದಾಗೆ ಅವರವರ ಅವಶ್ಯಕತೆ ತಕ್ಕಂಗೆ ಕ್ವಾಲಿಟಿ ಕ್ವಾಂಟಿಟಿ ಟೈಪು ಎಲ್ಲ ಅವರವ್ರು ಬೇಕಾದಂಗೆ ಮಾಡ್ಕೊತಾರೆ. ಅದೇ ರೀತಿ ಭಾರತೀಯ ಋಷಿಗಳು ಏನು ಯೋಚನೆ ಮಾಡಿದ್ರು, ಇದು ಒಂದೇ ಆಗಬಾರದು, ಸತ್ಯ ಒಂದೇ, ರಾ ಮೆಟೀರಿಯಲ್ ಒಂದೇ. ಆದರೆ ಜನರ ಅವಶ್ಯಕತೆ ಕಾಲ ಕಾಲಕ್ಕೆ ಬದಲಾಗ್ತದೆ. ಈಗ ನಮ್ಮ ತಂದೆ ಕಾಲದಲ್ಲಿದ್ದಂಥ ಅವಶ್ಯಕತೆ ಬೇರೆ, ನನ್ನ ಕಾಲದಲ್ಲಿರುವಂಥ ಅವಶ್ಯಕತೆ ಬೇರೆ. ನನ್ನ ಕಾಲದಲ್ಲಿ ನಾನು ಬಾಲ್ಯದಲ್ಲಿದ್ದಾಗ ನನಗಿದ್ದ ಅವಶ್ಯಕತೆ ಬೇರೆ, ನಾನು ಯೌವನಕ್ಕೆ ಬಂದಾಗ ನನಗೆ ಇದ್ದ ಅವಶ್ಯಕತೆ ಬೇರೆ ಆಯಿತು. ನಾನು ಮದುವೆ ಆದರೆ ನನಗೆ ಅವಶ್ಯಕತೆಗಳು ಬೇರೆ ಆಯಿತು, ಮಕ್ಕಳಾದರೂ ಅವಶ್ಯಕತೆ ಬೇರೆ ಆಯಿತು. ಈಗ ನಾನು ವೃದ್ಧಾಪ್ಯಕ್ಕೆ ಕಾಲಿಡ್ತಾ ಇದ್ದೀನಿ, ಈಗ ನನ್ನ ಅವಶ್ಯಕತೆಗಳು ಮತ್ತೆ ಬದಲಾಗ್ತಾ ಇದೆ. ಈ ರೀತಿ ಒಂದೇ ಜೀವನದಲ್ಲಿ ಅವಶ್ಯಕತೆಗಳು ಬದಲಾಗ್ತಾ ಇರುತ್ತೆ, ಭಾವನೆಗಳು ಬದಲಾಗ್ತಾ ಇರುತ್ತೆ. ಅದರ ತಕ್ಕನ ಹಾಗೆ ನಾವು ಆಚರಣೆಯನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆ ರೀತಿ ಆಚರಣೆ ಮಾಡಬೇಕು ಅಂದರೆ, ಒಂದು, ನಮಗೆ ವೇದದ ಸಕಲ ಪರಿಚಯ ಇದ್ರೆ ನಾವೇ ಪರಿಷ್ಕರಣೆ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ನನಗೆ ಅಡುಗೆ ಮಾಡಕ್ಕೆ ಬರುತ್ತೆ ಅಂತಂದ್ರೆ ನನಗೆ ಏನೇನು ಬೇಕು ಗೊತ್ತಿರುತ್ತೆ, ತರ್ತೀನಿ, ಮಾಡ್ತೀನಿ. ನನಗೆ ಬೇಕಾದ್ರೆ ನನ್ನ ರುಚಿಗೆ ಏನು ಬೇಕು, ನನ್ನ ಅವಶ್ಯಕತೆಗೆ ಏನು ಬೇಕು, ನನ್ನ ಆರೋಗ್ಯಕ್ಕೆ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಆದರೆ ನನಗೆ ಬರೋದಿಲ್ಲ ಅಂತಂದಾಗ ಇನ್ನೊಬ್ಬರ ಮೇಲೆ ಅವಲಂಬಿಸಬೇಕಾಗ್ತದೆ. ಹಾಗಾಗಿ ಏನಾಗಿದೆ, ಈ ಅವಲಂಬನೆ ಅಂದರೆ ವೇದದ ಜ್ಞಾನ ಎಲ್ಲ ಸಮಯದಲ್ಲೂ ವೇದದ ಸಕಲ ಜ್ಞಾನವೂ ಸಕಲರಿಗೂ ಇತ್ತಿಲ್ಲ. ವೇದಗಳ ಕೆಲವು ಭಾಗಗಳ ಜ್ಞಾನ ಕೆಲವರಿಗಿತ್ತು, ಕೆಲವು ಭಾಗಗಳ ಜ್ಞಾನ ಕೆಲವರಿಗಿತ್ತು. ಅವರೆಲ್ಲ ಸೇರಿ ಏನು ಮಾಡಿದ್ರು, ಕಾಲಕ್ಕೆ ಕಾಲವು ಬದಲಾದಾಗ ಸಾಮಾನ್ಯ ಜನ ವೇದದಲ್ಲಿ 12 ವರ್ಷಗಳಿಗೊಮ್ಮೆ ಅಂತ ಹೇಳಲಾಗಿದೆ. 12 ವರ್ಷಗಳಿಗೊಮ್ಮೆ ಈ ವೇದ ಬಲ್ಲವರು, ಅಂದರೆ ವೇದದ ಭಾಗಗಳನ್ನು ಬಲ್ಲವರು, ಅದರ ಅಂತಿಮ ಸತ್ಯವನ್ನು ಬಲ್ಲವರು ಒಂದು ಕಡೆ ಕೂತ್ಕೊಳ್ಳೋರು, ಜನಗಳನ್ನ ಕೂರಿಸ್ಕೊಳ್ಳೋರು, ಈ ಎಕ್ಸ್ಪರ್ಟ್ ಗುಂಪು ಒಂದ್ ಕಡೆ ಕೂತ್ಕೊಳ್ಳೋದು, ಇನ್ನೊಂದು ಆಚರಣೆ ಮಾಡುವಂಥ ಸಾಮಾನ್ಯ ಗೃಹಸ್ಥರು, ಸ್ನಾತಕೋತ್ತರರು, ಬ್ರಹ್ಮಚಾರಿಗಳು, ವೃದ್ಧರು, ಇವರೆಲ್ಲ ಒಂದ್ ಕಡೆ ಕೂತ್ಕೊಳ್ಳೋರು, ಇಬ್ರು ಡಿಸ್ಕಸ್ ಮಾಡೋರು. ಈಗ ಹೇಗೆ ಮಾಡೋಣ, ಈಗ ಹಿಂಗಾಗ್ಬಿಟ್ಟಿದೆ. ಈಗ ಉದಾಹರಣೆ, ಒಂದು ಹಬ್ಬ, ಒಂದು ಆಚರಣೆ ಮಾಡಬೇಕು, ಸಂಕ್ರಾಂತಿ. ಅಯ್ಯೋ ಬರ ಬಂದಿದೆ, ಕಬ್ಬೆಲ್ಲಿ ನೀರೇ ಇಲ್ಲ, ಕಬ್ಬಿಲ್ಲು ಬಂದಿಲ್ಲ, ಎಳ್ಳು ಬೆಲ್ಲ ಮಾಡೋಕ್ಕಾಗೋದಿಲ್ಲ, ಏನು ಮಾಡೋದು ಅಂದಾಗ ಸತ್ಯವನ್ನು ಬಲ್ಲವರು, ವೇದವನ್ನು ಬಲ್ಲವರು ಅದಕ್ಕೊಂದು ಪರಿಹಾರ ಹೇಳ್ತಾ ಇದ್ರು. ಅದೇ ರೀತಿ ಪ್ರತಿಯೊಂದು ಕೂಡ ವಿಚಾರಣೆಗೆ ಒಳಪಟ್ಟು ಇದನ್ನ
ಅಲ್ಲಿಯ ರಾಜ ಅವನೇ ಏರ್ಪಾಡು ಮಾಡ್ತಾ ಇದ್ದ. ಎಲ್ಲ ಗುರುಕುಲಗಳನ್ನ, ಕುಲಪತಿಗಳನ್ನ ಕರೆದು, ಋಷಿಮುನಿಗಳನ್ನ ಕರೆದು, ಸಾರ್ವಜನಿಕರನ್ನ ಕರೆದು ಈ ಒಂದು ಡಿಸ್ಕಷನ್ ಅನ್ನ ಏರ್ಪಡಿಸ್ತಾ ಇದ್ದ. ಈ ಡಿಸ್ಕಷನ್ ಏರ್ಪಟ್ಟು ಅಲ್ಲಿ ಚರ್ಚೆಗಳು ನಡೀತಾ ಇತ್ತು. ಇವ್ರು ಹೇಳೋರು ವೇದದಲ್ಲಿ ಹೇಳಿದ್ದಾರೆ, ನಾವು ಹೀಗೆ ಮಾಡಬೇಕು, ಇದು ಸತ್ಯ. ಜನ ಹೇಳೋರು, ಸ್ವಾಮಿ ಅದು ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ, ಅಥವಾ ಅದನ್ನು ಆಚರಿಸ್ಲಿಕ್ಕೆ ಏನೆಲ್ಲ ದಾರಿಗಳು ಬೇಕು, ಏನೆಲ್ಲ ಅನುಕೂಲಗಳು ಬೇಕು, ಅದಕ್ಕೆ ರಾಜ ಅನುಕೂಲ ಮಾಡಿಕೊಡ್ತಾನೆ, ಅಥವಾ ನಮ್ಮಲ್ಲಿ ಎಷ್ಟು ಅನುಕೂಲ ಇದೆ, ಎಲ್ಲ ನೋಡಿ 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 ಒಂದು ಕನ್ಕ್ಲೂಷನ್ ಮಾಡ್ತಾ ಇದ್ರು, ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರು. ಈ ರೀತಿ ಯಾವಾಗೆಲ್ಲ ನಿರ್ಧಾರ ಮಾಡಿದ್ದಾರೆ ಆಗಲೇ ಅದರ ಒಂದು ಮೀಟಿಂಗ್ನ ಮಿನಿಟ್ಸ್ ಬರೆದಿಡ್ತಾ ಇದ್ರು, ರೆಕಾರ್ಡ್ ಮಾಡ್ತಾ ಇದ್ರು. ಈಗ ಮಾಡಿದ ಸತ್ರಯಾಗದಲ್ಲಿ ಅಂದ್ರೆ ಧರ್ಮ ಪರಿಷ್ಕರಣೆಯಲ್ಲಿ ಯಾವ ಟಾಪಿಕ್ ಮಾತಾಡಿದ್ವಿ, ಯಾವುದನ್ನ ಹೇಗೆ ಆಚರಣೆ ಮಾಡಬೇಕು, ಅದರ ಅರ್ಥ ಏನು, ಈ ರೀತಿಯಾಗಿ ವಿಚಾರಣೆ ಮಾಡಿದ್ದನ್ನ ಬರೆದಿಡ್ತಾ ಇದ್ರು. ಹಾಗೆ ಬರೆದಿಟ್ಟವುಗಳೇ ಉಪನಿಷತ್ತುಗಳು. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಉಪನಿಷತ್ತುವನ್ನ ಪರದಲ್ಲೇ ಅರ್ಥ ಏನಿದೆ, ಗುರುವಿಗೆ ಶಿಷ್ಯಕ್ಕೆ, ಗುರು ಶಿಷ್ಯರ ನಡುವಿನ ಸಂಭಾಷಣೆ, ಮೇಲೆ ಕುಳಿತವ ನೊಡನೆ ಕೆಳಗೆ ಕುಳಿತವನಿಂದ ಕೇಳಿದ ಪ್ರಶ್ನೆಗಳಿಗೆ ಉತ್ತರ. ಹಾಗಾಗಿ ನಾವು ಯಾವುದೇ ಉಪನಿಷತ್ತು ತೆಗೆದು ನೋಡ್ರೆ ಸಾಮಾನ್ಯವಾಗಿ ಅಲ್ಲಿ ಪ್ರಶ್ನೋತ್ತರಗಳಿರ್ತದೆ. ಈ ಋಷಿ ಆ ಋಷಿ ಕೇಳ್ದ, ಇವ್ರು ಅವ್ರನ್ನ ಕೇಳ್ದ, ಅವರು ಮಹೇಶ್ವರನ್ ಕೇಳ್ದ, ಬ್ರಹ್ಮನ್ ಕೇಳ್ದ, ಭೃಗುರ್ವೈವಾರುಣಿ, ನಾನು ಆಲ್ರೆಡಿ ಅದೆಲ್ಲ ನಾನು ಹೇಳಿದ್ದೀನಿ. ವರ್ಣಂ ಪಿತರಂ ಉಪಸಸಾರ ಅದೇತಿ ಭಗವ ಬ್ರಹ್ಮೇತೆ, ಅವನ ಪ್ರಾಬ್ಲಮ್ ಕೇಳ್ದ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿಗೆ ಉತ್ತರಗಳನ್ನ ಹುಡುಕಿಕೊಂಡಾಗ ಅಲ್ಲಿ ಆ ಮೀಟಿಂಗ್ ಅಲ್ಲಿ ಏನ್ ನಡೀತು, ಏನು ಕನ್ಕ್ಲೂಡ್ ಆಯ್ತು, ಏನು ಪರಿಷ್ಕರಣೆ ಆಯ್ತು, 100ಕ್ಕೆ 100 ವೇದದ ಪರಿಷ್ಕರಣೆ ಆಗ್ತಿದ್ದಿಲ್ಲ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಅವತ್ತಿನ ಒಂದು ಪರಿಸ್ಥಿತಿಯ, ಒಂದು ಆ ಕಾಲಘಟ್ಟದ ಆ ಸಾಮಾಜಿಕ ಪರಿಸ್ಥಿತಿಯ ಅಥವಾ ಆ ಒಂದು ವ್ಯಕ್ತಿಯ ಒಂದು ಸಮಸ್ಯೆ, ಆ ಒಂದು ಸಮಸ್ಯೆಗೆ ಉತ್ತರ. ಆ ಉತ್ತರ ಕೊಡ್ತಿದ್ದವರು ಮನುಷ್ಯರೇ, ಪ್ರಶ್ನೆ ಕೇಳ್ತಿದ್ದವರು ಮನುಷ್ಯರೇ, ಉತ್ತರ ಕೊಡ್ತಿದ್ದವ ಯಾವ ಆಧಾರದಲ್ಲಿ ಕೊಡ್ತಿದ್ದ ಅಂದ್ರೆ ವೇದದಲ್ಲಿ ಆ ಕೇಳಿದ ಪ್ರಶ್ನೆಗೆ ಏನಿದೆ ಅನ್ನೋ ಒಂದು ಲೈನ್ ತಗೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗ್ತಿದ್ದ. ಆ ಕೊಟ್ಟ ಉತ್ತರಕ್ಕೆ ಮತ್ತೆ ಪ್ರಶ್ನೆ. ಅಂದ್ರೆ ಸಾಮಾನ್ಯ ಒಂದು ಉಪನಿಷತ್ತಿನಲ್ಲಿ ಒಂದು ವಿಚಾರ ಮಾತ್ರ ನೋಡಲಾಗಿರ್ತದೆ. ಈಗ ಉದಾಹರಣೆಗೆ ಶಿಕ್ಷಾವಲ್ಲಿ, ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿ, ಅಲ್ಲಿ ಏನ್ ನೋಡಲಾಗಿದೆ, ಶಿಕ್ಷಣ ಅಂದ್ರೆ ಏನು ಅಂತ ನೋಡಲಾಗಿದೆ. ಅದು ನಾಸದೀಯ ಸೂಕ್ತ, ಸೃಷ್ಟಿಗೆ ಮುನ್ನ ಏನಿತ್ತು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯುವಂತಹ ಪ್ರಯತ್ನ ಮಾಡಲಾಗಿದೆ. ಶಿಕ್ಷಾವಲ್ಲಿ ಹೇಳಿದ್ದು ನಾಸದೀಯ ಸೂಕ್ತದಲ್ಲಿಲ್ಲ, ನಾಸದೀಯ ಸೂಕ್ತದಲ್ಲಿ ಹೇಳಿದ್ದು ಶಿಕ್ಷಾವಲ್ಲಿಲ್ಲ. ಆದರೆ ಒಂದು ಉಪನಿಷತ್ತಿನ ಹೇಳಿದ್ದು ಇನ್ನೊಂದು ಉಪನಿಷತ್ತು ಸಾಮಾನ್ಯ ಕಾಣಸಿಗೋದಿಲ್ಲ. ಆದರೆ ಕೆಲವು ಉಪನಿಷತ್ತುಗಳು ಒಂದೇ ಟಾಪಿಕ್ ಮೇಲೆ ಹಲವಾರು ಬಾರಿ ಆಗಿದೆ. ಉದಾಹರಣೆ ಯೋಗ, ಶ್ರೀರಾಮ, ಕೃಷ್ಣ, ಶಿವ, ವಿಷ್ಣು, ವಾಯು, ಈ ತರಹ ಕೆಲವು ತತ್ವಗಳ ಮೇಲೆ ಒಂದಕ್ಕಿಂತ ಹೆಚ್ಚು ಬಾರಿ ನಾವು ಉಪನಿಷತ್ತುಗಳನ್ನ ಆಗಿರುವುದನ್ನ ಕಾಣಬಹುದು. ಅಂದ್ರೆ ನಾವು ಇತಿಹಾಸ ನೋಡಿದಾಗ ಸರಿಸುಮಾರು ನಮಗೆ ಮಹಾಭಾರತದಲ್ಲಿ ಸಿಗ್ತದೆ, ಋಗ್ವೇದದ ಕೆಲ ಮಂತ್ರಗಳಿಂದ ನಮಗೆ ಆಧಾರದಲ್ಲಿ ಕೆಲವೆಲ್ಲ ರಿಸರ್ಚ್ ಮಾಡ್ಕೊಂಡಾಗ ನಮ್ಗೆ ಆಳವಾದ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ 18,000 ಉಪನಿಷತ್ತುಗಳು ಇದ್ದವು. ಯಾವ ಟೈಮಲ್ಲಿ? ಮಹಾಭಾರತ ಯುದ್ಧ ನಡೆದ ಸಂದರ್ಭದಲ್ಲಿ 18,000 ಉಪನಿಷತ್ತುಗಳಿದ್ದವು.
ಆ 18,000 ಉಪನಿಷತ್ತು ಅಂತಂದ್ರೆ 18,000 ಬಾರಿ ಸತ್ರಯಾಗಗಳು ನಡೆಯಲ್ಪಟ್ಟಿದೆ. ಅಂದ್ರೆ 18,000 ಬಾರಿ ಆಚರಣೆ ಮಾಡಬೇಕಾದಂತಹ ಧರ್ಮವು ವೇದದ ಆಧಾರದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದೆ ಅಂತ ಆಯ್ತು. ಹೀಗಾಗಿ ಒಂದೇ ಸಂದರ್ಭದಲ್ಲಿ ಅಂದರೆ ಒಂದು ಸತ್ರಯಾಗದಲ್ಲಿ 2 ಉಪನಿಷತ್ತು ಯಾವತ್ತೂ ರಚನೆ ಆಗಿಲ್ಲ ನನ್ನ ತಿಳುವಳಿಕೆ ಪ್ರಕಾರ. ಒಂದು ಸತ್ರಯಾಗ, ಒಂದು ಉಪನಿಷತ್ತು, ಈ ರೀತಿ ರಚನೆಯಾಗಿ ಕಾಲಕ್ಕೆ ಕನಿಷ್ಠ ಒಂದು ಉಪನಿಷತ್ತು ಇನ್ನೊಂದು ಉಪನಿಷತ್ತು ಕನಿಷ್ಠ 12 ವರ್ಷಗಳ ಕಾಲ ಅಂತರವನ್ನು ನಾವು ಲೆಕ್ಕ ಹಾಕೊಂಡ್ರೆ 18,000 ಅದು ಈ ಕಲಿಯುಗದಲ್ಲಿ ನಡೀತಾ ಇಲ್ಲ. ಈ ಕಲಿಯುಗ ಆರಂಭ ಆದ್ಮೇಲೆ ನಡೀತಾ ಇಲ್ಲ. ಕಲಿಯುಗ ಆರಂಭ ಆಗೋ ಹೊತ್ತಿಗೆ ಅಂದ್ರೆ ಮಹಾಭಾರತ ಯುದ್ಧ ಆಯ್ತಲ್ಲ, ಆಗಲೇ 18,000 ಉಪನಿಷತ್ತುಗಳಿದ್ದವು. ಆ 18,000 ಉಪನಿಷತ್ತುಗಳು ಇದ್ದ ಕಾರಣ ಅಲ್ಲಿ ಪುನಃ ವಾದ ವಿವಾದಗಳು ನಡೀತು. ಭಗವದ್ಗೀತೆ ರಚನೆ ಆಯಿತು. ಕೃಷ್ಣ ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆಯನ್ನು ಬೋಧಿಸಿದ ಅಂದ್ರೆ ಅರ್ಥ ಏನು? 18,000 ಉಪನಿಷತ್ತುಗಳ ಪರಾಮರ್ಶೆ ಆಯಿತು. ಅದು ಯುದ್ಧ ಅಲ್ಲ, ಯೋಧು. ಅದು ಕನ್ನಡದಲ್ಲಿ ಯುದ್ಧ ಆಗೋಗಿದೆ. ಯುದ್ಧ ಅನ್ನೋದಕ್ಕೆ ಹಲವಾರು ಭಾಷೆಯಲ್ಲಿ ಹಲವಾರು ಪದಗಳಿದೆ. ಆದರೂ ಕನ್ನಡ ನಿಯರೆಸ್ಟ್ ಇರೋದ್ರಿಂದ ಕನ್ನಡದಲ್ಲಿರುವ ಯುದ್ಧವನ್ನೇ ನಾವು ಮಹಾಭಾರತದಲ್ಲಿರುವ ಯೋಧುವನ್ನ ಯುದ್ಧ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ನೋ, ಯಾರನ್ನ ಯಾರು ಕೊಲ್ಲಲಿಲ್ಲ, ಯಾರನ್ನ ಯಾರು ಕೊಲ್ಲಲಿಲ್ಲ. ಅಲ್ಲಿ ನಡೆದದ್ದೇನು? 18 ದಿನಗಳ ಕಾಲ 18,000 ಉಪನಿಷತ್ತುಗಳ ವೇದದ ಆಧಾರವನ್ನು ಆಧರಿಸಿ ಫೈನಲೈಸ್ ಮಾಡಲಾಯಿತು. ಅದರಿಂದ ಬಂದ ಪ್ರಾಡಕ್ಟ್ ಏನು? ಭಗವದ್ಗೀತೆ. ಅಂದ್ರೆ ಆ 18,000 ಇದ್ದಂತ ಕನ್ಫ್ಯೂಷನ್. ಉದಾಹರಣೆಗೆ ನಮ್ಮಲ್ಲಿ ಇವತ್ತಿಗೂ ಏನಿದೆ, ಫಿಲಾಸಫಿ ಓದ್ತೀನಿ ಅಂತ ಯಾರು ಸೇರ್ಕೊಂಡ್ರೆ ಚಾರ್ವಾಕನಿಂದ ಆರಂಭವಾಗ್ತದೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಇರುವುದು ಒಂದೇ ಜನ್ಮ ಅನ್ನೋ ಸಿದ್ಧಾಂತವನ್ನು ಕಲಿಸ್ತಾರೆ. ಅದ್ವೈತದ ತನಕ ಬರ್ತದೆ. ಈಶ್ವರನೇ ಇಲ್ಲ ಎನ್ನುವ ಸಿದ್ಧಾಂತದಿಂದ ಆರಂಭ ಆಗ್ತದೆ. ಮೆಟೀರಿಯಲಿಸ್ಟಿಕಲ್ ಲೈಫಿಂದ ಆರಂಭ ಆಗಿ ಅದ್ವೈತದ ಪರಮಾತ್ಮನವರೆಗೆ ಕಲಿಸಲಾಗ್ತದೆ. ಅಂದ್ರೆ ಭಾವನೆ ನಮ್ಮ ಆರಂಭ ಆಗೋದೇ ನಾನು, ನನ್ನದು, ನನ್ನ ಸುಖ. ಯಾರಿಗೂ ಮೊದಲು ಪರಮಾತ್ಮ ಗೊತ್ತಿರೋದಿಲ್ಲ, ಬೇಕಿರೋದಿಲ್ಲ. ಆ ರೀತಿ ಪರಿಷ್ಕರಣೆ ಮಾಡ್ಕೊಂಡು ಮಹಾಭಾರತದ ಯುದ್ಧದಲ್ಲಿ ಏನು ಪರಿಷ್ಕರಣೆ ಆಯಿತು? 18,000 ಉಪನಿಷತ್ತುಗಳನ್ನ ಅರೆದು ಅದರಿಂದ ರಸವನ್ನು ತೆಗೆಯಲಾಯಿತು. ಆ ರಸವೇ ಭಗವದ್ಗೀತೆ ಆಯಿತು. ಈ ರೀತಿ ಅಲ್ಲಿ ಅಷ್ಟೊತ್ತಿಗಾಗಲೇ 18,000 ಹಾಗಾಗಿ 18 ದಿನದ ಯುದ್ಧ. ಅದರಲ್ಲಿ ಮೊಟ್ಟ ಮೊದಲು ಭೀಷ್ಮ 9 ದಿನ ಅವನು ವಾದ ಮಾಡಿದ, ತನ್ನ ಸಿದ್ಧಾಂತವನ್ನು ಮಂಡಿಸಿದ. ನಂತರ ದ್ರೋಣ ಮಂಡಿಸಿದ. ನಂತರ ಕರ್ಣ ಮಂಡಿಸಿದ. ನಂತರ ಅಶ್ವತ್ಥಾಮ ಮಂಡಿಸಿದ. ಕಡೆಗೆ ಕನ್ಕ್ಲೂಡ್ ಆಯಿತು. ಕೃಷ್ಣನ ಭಗವದ್ಗೀತೆ ಆಚೆ ಬಂತು. ಅಂದ್ರೆ ಏನರ್ಥ? ನಮ್ಮಲ್ಲಿ ಕಾಲಕ್ಕೆ ವೇದ ಅದೇ. ಈಗ ಅಗ್ನಿಮೇಳ ಪುರಾಹಿತಂ ಋತಂ ದೇವಸ್ಯ ಋತ್ವಿಜ
ಆ ಮಂತ್ರ ಋಗ್ವೇದದ ಮಂತ್ರದ ಅವತ್ತೂ ಇತ್ತು, ಆರಂಭದಲ್ಲೂ ಇತ್ತು, ಮಹಾಭಾರತ ಟೈಮಲ್ಲೂ ಇತ್ತು, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಅದು ಚೇಂಜ್ ಆಗೋದಿಲ್ಲ. ಓಂ ನಮೋದಯ ರುದ್ರಾಯ ನಮಸ್ತೆ ರುದ್ರ ಮನ್ಯೋದೋದಯ ಶಿವಾಯ ನಮ ಬದಲಾಗೋದಿಲ್ಲ. ಓಂ ದರಿದ ಆಸ ಭುವನೇಶೋ ಜ್ಯೇಷ್ಠಂ ಪೂನದಂ ವಾ ಓದತೀನಾಂ ಬದಲಾಗೋದಿಲ್ಲ. ಓಂ ಭೂರ್ಭುವಸ್ಸು ಆದತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್ ಬದಲಾಗೋದಿಲ್ಲ. ಆದರೆ ಅದನ್ನ ಇಂಟರ್ಪ್ರೆಟ್ ಮಾಡುವ ವಿಧಾನಗಳಾಗಲಿ, ಅದರ ಮೇಲೆ ಉಪನ್ಯಾಸಗಳಾಗಲಿ, ಅದು ಹೀಗಲ್ಲ ಹೀಗೆ ಹೇಳ್ತಾ ಇದೆ ಅಂತನ್ನೋದಾಗಲಿ ಕಾಲ ಕಾಲಕ್ಕೆ ಎಣಿಸಲಾಗದಷ್ಟು ಬಂದಿದೆ. ಆ ರೀತಿಯಾಗಿ ಉಪನಿಷತ್ತುಗಳು ಕೂಡ ಇವತ್ತು 18,000 ಸಿಗೋದಿಲ್ಲ. ನಾನು ಒಂದು ಸಾಮಾನ್ಯ 145 ಉಪನಿಷತ್ ತನಕ ಅಧ್ಯಯನ ಮಾಡಿದ್ದೇನೆ. ಈ ರೀತಿಯಾಗಿ ಉಪನಿಷತ್ತುಗಳು ಹಲವಾರು ಕಣ್ಮರೆಯಾಗಿವೆ. ಮಹಾಭಾರತದಲ್ಲಿ ವ್ಯಾಸರು ಹೇಳುವ ಪ್ರಕಾರ 18,000. ಅವ್ರು ಹೇಳ್ತಾರೆ ನನಗೆ ಸಿಕ್ಕಿದ್ದೆ 10% ಅಂತ ಹೇಳ್ತಾರೆ. ನನಗೆ ಸಿಕ್ಕಿದ್ದೆ 10%. ಆ 10% 18,000. 100% ಅಂದ್ರೆ ಎಷ್ಟಾಯ್ತು? 1,80,000 ಆ ಕಾಲಕ್ಕಿದ್ದದ್ದು. ಈಗ ನನ್ನ ಕೈಗೆ 145 ಸಿಕ್ಕಿದೆ. ಆದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಚಾರ್ಯರು ಸಾಮಾನ್ಯವಾಗಿ ದಶೋಪನಿಷತ್ 10 ಉಪನಿಷತ್ತುಗಳ ಕುರಿತಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ, ವ್ಯಾಸರು 10% ಅಂತ ಹೇಳಿದ 18,000 ಅಂದ್ರೆ 1,80,000 ಬಾರಿ ವ್ಯಾಸರ ಹೊತ್ತಿಗೆ ಪರಿಷ್ಕರಣೆ ಆಗೋಗಿತ್ತು ನಮ್ಮ ವೇದದಿಂದ ಆಚರಣೆ ಮಾಡಬೇಕಾಗಿರುವಂತಹ ನಮ್ಮ ವೈದಿಕ ಧರ್ಮ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಉಪನಿಷತ್ತುಗಳು ಕಾಲ ಕಾಲದಲ್ಲಿ ಬಂದಂಥವೇ ವಿನಃ ಒಂದ್ ಕಡೆ ಕೂತ್ಕೊಂಡು ಎಟ್ ಎ ಟೈಮ್ ನೀನೊಂದು ಬರೀ ನಾನು ಬರೀತೀನಿ ಆ ಥರ ಆಗಿಲ್ಲ. ಆಮೇಲೆ ಅದು ಒಂದೊಂದೇ ಋಷಿಗಳ ಹೆಸರಲ್ಲಿ ಇರಬಹುದು, ಅವೆಲ್ಲ ಅನ್ವರ್ಥಗಳು. ಈಗ ಭೃಗುರ್ ವೈವಾರುಣಿಯ ವರ್ಣಂಬಿತ ರಮಸಾರ ಭೃಗುವಲ್ಲಿ ಭೃಗು. ನಾವು ಅದೆಲ್ಲ ಡೀಪ್ ಆಗಿ ಹೋದಾಗ ಮುಂದಿನ ತರಗತಿಗಳಲ್ಲಿ ಒಂದೊಂದೇ ಉಪನಿಷತ್ತನ್ನು ನಾನು ಅರ್ಥ ಮಾಡಿಸ್ಬೇಕು ಅಂತ ಇದ್ದೀನಿ. ನನಗೇನು ಅರ್ಥ ಆಗಿದೆ ಅದನ್ನು ಹೇಳಬೇಕು ಅಂತಿದ್ದೀನಿ. ಅವಾಗ ಅದರ ಒಳಾರ್ಥವನ್ನ, ಅದರ ಒಂದು ಇಂಟೀರಿಯರ್ ಅಂತ ಏನು ಕರೀತಾರೆ, ಅದನ್ನು ನಾವು ಟಚ್ ಮಾಡೋಣ. ಈಗ ನಾವು ಯಥಾವತ್ತು ಸ್ವೀಕರಿಸಿದ್ರು ಪ್ರತಿಯೊಂದು ಉಪನಿಷತ್ತು ಕೂಡ ಹಲವಾರು ವಿದ್ವಾಂಸರುಗಳಿಂದ, ಹಲವಾರು ಜನರುಗಳಿಂದ, ಹಲವಾರು ರಾಜರುಗಳಿಂದ ಪೋಷಿತವಾಗಿ ಹಲವಾರು ಕಾಲಗಳ ಕಾಲ ಸತ್ರಯಾಗವನ್ನು ಮಾಡಿ, ಅಂದ್ರೆ ಬೆಳಗ್ಗೆ ಯಾಗ, ಮಧ್ಯಾಹ್ನ ಸಂಜೆ ಅದರ ಕುರಿತ ಉಪನ್ಯಾಸ ಮತ್ತೆ ಚರ್ಚೆ, ಮತ್ತೆ ಅವತ್ತಿನ ಒಂದು ನಿರ್ಧಾರ, ಈ ತರ ವರ್ಷಾನುಗಟ್ಟಲೆ ಮಾಡಿ. ಉದಾಹರಣೆಗೆ ಜನಕ ಮಹಾರಾಜ, ವಿದೇಹ ಜನಕ 12 ವರ್ಷಗಳ ಕಾಲ ಮಾಡಿದ. ಕಡೆ ಬಂದಿದ್ದೇನು ಒಂದು ಉಪನಿಷತ್ತು ಅಷ್ಟೇ, ಕೆಲವು ಸಾಲು ಮಂತ್ರಗಳು. ಆ ಮಂತ್ರಗಳಲ್ಲಿ ಹೇಳ್ತಿರುವುದೇನು? ಇಡೀ ಒಂದು ಉಪನಿಷತ್ತು ಒಂದು ವಿಚಾರವನ್ನ, ಅಂದ್ರೆ ವೇದದ ಒಂದು ವಿಚಾರವನ್ನ 12 ವರ್ಷಗಳ ಕಾಲ ಜನಕ ಮಹಾರಾಜ ಡಿಸ್ಕಸ್ ಮಾಡಿ ಒಂದು ಲೈನ್ ಆಫ್ ವೇದನ, ಋಕ್ಕನ್ನ ಅಂದ್ರೆ ಸತ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟ. ಆ ತರ ಋಗ್ವೇದದಲ್ಲೇ ನನ್ನ ತಿಳುವಳಿಕೆ ಸರಿಯೋ ತಪ್ಪೋ ಗೊತ್ತಿಲ್ಲ, 10,500 ಮಂತ್ರಗಳಿದೆ. ಅದರ ಒಂದೊಂದು ವೇದದ ಗುಂಪಲು ಬಹಳ ಇದೆ. ಅಂದ್ರೆ ಒಂದು ಕಾಲದಲ್ಲಿ 1,80,000 ಉಪನಿಷತ್ತುಗಳಿದ್ದವು ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸಾಲು ಮಂತ್ರಗಳು ಪರಿಷ್ಕರಣೆಗೆ ಒಳಪಟ್ಟು ಸತ್ಯ ಎಂದಾಗಿ ನಿರೂಪಣೆಗೊಂಡು ಉಪನಿಷತ್ತುಗಳಾಗಿ ಮಾರ್ಪಾಡಾಗಿತ್ತು. ಅಂದ್ರೆ ಕಾಲ ಕಾಲಕ್ಕೆ ಭಾರತೀಯರ ಬದಲಾವಣೆ ಆಗ್ತಾ ಇದೆ ಭಾವನೆಗಳಲ್ಲಿ, ಜೊತೆಗೆ ಭಾಷೆಗಳಲ್ಲಿ.
ಇನ್ನು ಮುಂದೆ ಹೇಳೋ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಅದಕ್ಕೆ ಹೋಗಕ್ಕೆ ಮುಂಚೆ ಇಷ್ಟುವರೆಗೆ ನಾನು ಹೇಳಿದ್ದರೆ ನಾನು ಪ್ರಶ್ನೆ ಇದ್ದರೆ ಕೇಳಿ ದಯವಿಟ್ಟು. ಆ ಅನುಮಾನ ಪರಿಹಾರ ಮಾಡಿ ನಾನು ಮುಂದಕ್ಕೆ ಹೋಗ್ತೇನೆ. ಯಾರಿಗಾರ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಹೇಳಿ. ಈ ರೀತಿ ಆದಾಗ ಇವತ್ತಿಗೂ ನಮ್ಮ ಭಾರತದಲ್ಲಿ ಹಲವಾರು ಭಾಷೆ ಇದೆ. ಈ ಉಪನಿಷತ್ತುಗಳು ರಚನೆ ಆಗಿರೋದು ಯಾವುದು? ಆಲ್ಮೋಸ್ಟ್ ಸಂಸ್ಕೃತದಲ್ಲಿ ಅಲ್ಲ. ವೇದ ಮಂತ್ರಗಳು ರಚನೆ ಆಗಿರುವುದು ಸಂಸ್ಕೃತದಲ್ಲಿ ಅಲ್ಲ. ಯಾಕೆ ಅಂದ್ರೆ ನನ್ನ ಒಂದು ಸಂಶೋಧನೆ ಪ್ರಕಾರ 14 ಕೋಟಿ ವರ್ಷಗಳ ಹಿಂದೆ ಶಕುಂತಲೆಯ ತಂದೆ ಕಾಣ್ವ ಮಹರ್ಷಿಗಳಿದ್ದರು. ಅವರು ಬರೆದಿರೋ ಮಂತ್ರ ಭಾಷೆ ತ್ರಾಪಿ. ತ್ರಾಪಿ ಅನ್ನೋ ಭಾಷೆ ಯಾರಾದ್ರೂ ಕೇಳಿದ್ದೀರಾ? ತ್ರಾಪಿ. ಆಮೇಲೆ ಬ್ರಾಹ್ಮಿ ಬಂತು, ಪೈಶಾಚ ಅಂತ ಒಂದು ಭಾಷೆ ಬಂತು, ದೇವನಾಗರಿ ಅಂತ ಬಂತು, ಅಪಭ್ರಂಶ ಅಂತ ಬಂತು, ಪಾಲಿ ಬಂತು. ಇದರ ಕಾಲಕ್ಕೆ ಭಾಷೆಗಳು ಬದಲಾದವು. ಆ ಭಾಷೆಯಲ್ಲಿ ಅವರು ವೇದ ಉಪನಿಷತ್ತುಗಳನ್ನ ರಚನೆ ಮಾಡ್ತಾ ಬಂದರು. ಇವತ್ತು ನಾವು ಓದಿದ್ರೆ ಎಲ್ಲ ಒಂದೇ ತರ ಕಾಣ್ತದೆ. ಆದ್ರೆ ಯಾಕೆ ನಮಗೆ ಸರಿಯಾಗಿ ಅದನ್ನ ಅರ್ಥ ತೆಗಿಲಿಕ್ಕೆ ಆಗೋದಿಲ್ಲ, ಅರ್ಥವಾಗೋದಿಲ್ಲ ಅಂತಂದ್ರೆ ಭಾಷೆಗಳು ಬೇರೆ. ಈಗ ನಾನು ತರಗತಿ ತಗೊಳ್ಳೋದಕ್ಕೆ ಮುಂಚೆ ನಾನು ಒಂದು 20 ನಿಮಿಷ ಏನು ಮಂತ್ರೋಚ್ಚಾರ ಮಾಡ್ತೀನಿ ಪ್ರತಿದಿನ, ಅದು ತ್ರಾಪಿ ಭಾಷೆಯಲ್ಲಿದೆ. ಅಭಿಪ್ರವತ್ ಸುರಾದ ಸಮೀಂದ್ರಮರ್ಚಯದ ವಿಧೇ. ಈಗ ಸಂಸ್ಕೃತ ಕಲಿತು ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ಸಂಸ್ಕೃತದಲ್ಲಿ ಇದಕ್ಕೆ ಅರ್ಥವನ್ನು ತೆಗೆದ್ರೆ ಅದರ ಒರಿಜಿನಲ್ ಅರ್ಥ ಸಿಗೋದಿಲ್ಲ. ಹಾಗಾಗಿ ನಾವು ಹಲವಾರು ಪಂಡಿತರುಗಳನ್ನ ಸಂಪರ್ಕಿಸಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ಈ ಒಂದು ಪ್ರಾಬ್ಲಮ್ ಆದಾಗ ಏನಾಯಿತು, ಹಲವಾರು ಭಾಷೆಗಳಲ್ಲಿ ರಚಿತವಾಗಿತ್ತು, ಹಲವಾರು ಕಾಲಘಟ್ಟಗಳಲ್ಲಿ ರಚಿತವಾಗಿತ್ತು. ಈಗ ನಾನು ತರಗತಿ ಆರಂಭಕ್ಕೆ ಮುನ್ನ ಘೋಷ ಮಾಡಿದ ಮಂತ್ರ 14 ಕೋಟಿ ವರ್ಷದ ಹಿಂದಿಂದು. ಸಂಸ್ಕೃತ ಬಂದು ಎಷ್ಟು ವರ್ಷ ಆಗಿದೆ? 1,500 ವರ್ಷ ಅಥವಾ 2,000 ವರ್ಷ ಅಷ್ಟೇ. ಎಲ್ಲಿ ಕೋಟಿ ವರ್ಷಗಳಲ್ಲಿ? 2,000 ವರ್ಷಗಳಲ್ಲಿ. ಅಂದ್ರೆ ನಿನ್ನೆ ಮೊನ್ನೆ ಸಂಸ್ಕೃತ ಬಂದಿದೆ. ಆ ಸಂಸ್ಕೃತ ಏನಕ್ಕೆ ಬಂತು ಅಂತಂದ್ರೆ, ಈ ತರ ಹಲವಾರು ಭಾಷೆಗಳಿಂದ ರಚಿತವಾದಂತಹ ವೇದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹಲವಾರು ಭಾಷೆಗಳು ಬೇಕಾಗ್ತಾ ಇತ್ತು. ಅದು ಇಲ್ಲವೂ ಇಲ್ಲ, ಕಲಿಯಕ್ಕೂ ಆಗೋದಿಲ್ಲ ಅಂತಂದಾಗ ಪಾಣಿನಿ ಅವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು, ಒಂದು ಇಂಜಿನಿಯರಿಂಗ್ ಟೂಲ್ ಮಾಡಿದ್ರು. ಸಂಸ್ಕೃತ ಅನ್ನೋದು ಕೇವಲ ಭಾಷೆ ಅಲ್ಲ, ಅದು ಒಂದು ಇಂಜಿನಿಯರಿಂಗ್ ಟೂಲ್. ಅದು ಈ ಎಲ್ಲ ಭಾಷೆಗಳನ್ನ ಸೇರಿಕೊಂಡು ಅವುಗಳ ವ್ಯಾಕರಣವನ್ನು ಅಭ್ಯಾಸ ಮಾಡಿ, ವ್ಯುತ್ಪತ್ತಿ ಶಾಸ್ತ್ರವನ್ನು ಅಭ್ಯಾಸ ಮಾಡಿ, ಅದಕ್ಕೆ ಒಂದು ಭಾಷೆಯನ್ನು ಕೊಟ್ಟು, ಅರ್ಥಗಳು ಬೇರೆ ಆಗದಂಗೆ ನೋಡಿಕೊಂಡು ಆ ಅರ್ಥಗಳನ್ನು ಗ್ರಹಿಸಿ ಆಯಾ ಭಾಷೆಯಿಂದ ಪುನರ್ರಚನೆ ಮಾಡಲಾಯಿತು. ಈ ರೀತಿ ಒಂದು ಟೂಲ್ ಮಾಡಿದ್ರಲ್ಲ, ಅದು ಸಂಸ್ಕೃತ. ನಾವೆಲ್ಲರೂ ಇವತ್ತು ಪಾಣಿನಿಗೆ ಯಾಕೆ ನಾವು ಕೈ ಮುಗಿಬೇಕು ಅಂತಂದ್ರೆ, ಆ ಪುಣ್ಯಾತ್ಮ ಇದ್ರೆ ಒಂದು ಕಾಮನ್ ಟೂಲ್ ಮಾಡಲಿಲ್ಲ ಅಂದಿದ್ರೆ ನಮಗೆ ಇವತ್ತು ವೇದಗಳ ಅರ್ಥನೇ ಆಗ್ತಿರ್ತಿಲ್ಲ, ಉಪನಿಷತ್ತುಗಳು ನಮಗೆ ಗೊತ್ತಾಗ್ತಾ ಇರ್ತಿಲ್ಲ. ಅಂದ್ರೆ ಇಷ್ಟು ಭಾಷೆಗಳನ್ನ, ಅರೆ ನಾನೀಗ ಹೇಳಿದ್ದು ಕೆಲವೇ: ತ್ರಾಪಿ, ಬ್ರಾಹ್ಮಿ, ಪೈಶಾಚ, ದೇವನಾಗರಿ, ಅಪಭ್ರಂಶ, ಪಾಲಿ, ಇದು ಕೆಲವು ಭಾಷೆ ಹೇಳಿದೆ. ಆದರೆ ಇನ್ನೂ ಹಲವಾರು ಭಾಷೆಗಳು ಇವತ್ತು ಅದರ ನೆನಪೂ ಇಲ್ಲ, ಅದರ ಉಲ್ಲೇಖನೂ ಇಲ್ಲ. ಇದರ ಹಲವಾರು ಎಲ್ಲ ಭಾಷೆಗಳನ್ನ ಸಂಸ್ಕಾರ ಮಾಡಿ, ಸಂಸ್ಕರಣಗೊಳಿಸಿ, ಅದರಿಂದ ಒಂದು ಡಿಕಾಕ್ಷನ್ ತೆಗೆದು ಎಲ್ಲರಿಗೂ ಈ ಎಲ್ಲ ಭಾಷೆಗಳಿಂದ ಉತ್ಪನ್ನವಾದಂಥ ಪದಗಳು ಅರ್ಥವಾಗೋ ಹಾಗೆ ಮಾಡಿದಂತಹ ಟೂಲ್ ಏನು? ಇವೆಲ್ಲ ಸಂಸ್ಕಾರಗೊಂಡಿದ್ರಿಂದ ಉತ್ಪನ್ನವಾದ ಸಂಸ್ಕೃತ. ಇದಕ್ಕೆ ಯಾಸ್ಕ ಮಹರ್ಷಿಗಳು ನಿರುಕ್ತವನ್ನು ಬರೆದರು.
ಹಾಗಾಗಿ ಇವತ್ತು ನಮಗೆ ನಮ್ಮ ಒಂದು ಸಂಶೋಧನೆಗೆ ಅನುಕೂಲ ಆಗ್ತಾ ಇದೆ. ಸರ್ ನಿರುಕ್ತ ಅಂದ್ರೆ ಏನು ಸರ್? ಉಕ್ತ ಅಂದ್ರೆ ಏನು ಹೇಳಿದ್ದು ಇಲ್ಲ ಸರ್. ಅಲ್ಲ, ಉಕ್ತ ಅಂದ್ರೆ ಹೇಳಿದ್ದು. ನಿರುಕ್ತ ಅಂದ್ರೆ ಬಿಟ್ವೀನ್ ದ ಲೈನ್ಸ್ ಅಂತ ಇಂಗ್ಲಿಷ್ ಹೇಳ್ತಾರೆ ಗೊತ್ತಾ. ಅಂದ್ರೆ ಈಗ ನೀವು ನಮ್ಮ ಮನೆಗೆ ಬರ್ತೀರಾ, ನಾನು ನಿಮ್ಮನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಈ ತರ ಕರೆದ್ರೆ, ಅಥವಾ ಬನ್ನಿ ಕೂತ್ಕೊಳ್ಳೆ ಅಂತಂದ್ರೆ, ಅಥವಾ ಅಯ್ಯ ಬನ್ನಿ ಕೂತ್ಕೊಳ್ಳಿ, ಈ ಮೂರಲ್ಲೂ ಭಾವನೆ ವ್ಯತ್ಯಾಸ ಇದೆ ಅಲ್ವಾ. ಇಲ್ಲಿ ಉಕ್ತ ಏನು, ಬನ್ನಿ ಕೂತ್ಕೊಳ್ಳಿ ಎರಡೇ ಪದ ಬರೆದ್ರೆ ನೀವು ಅಷ್ಟೇ ಬರೆಯೋದು. ಆದ್ರೆ ಹೇಳುವ ರೀತಿಗಳಲ್ಲಿ ನಾನೇನು ವ್ಯಕ್ತಪಡಿಸ್ತಾ ಇದ್ದೀನಿ, ನೀವು ಬಂದಿಗೆ ಸಂತೋಷ, ಅಥವಾ ಬಂದಿದ್ದೀರಾ ಏನೋ ಫಾರ್ಮಾಲಿಟೀಸ್ ಬೇಕು, ಇಲ್ಲ ಯಾಕಪ್ಪ ಬಂದ್ರು ಇವರು ಅನ್ನೋ ಒಂದು ಬೇಸರ. ಈ ತರ ಹಲವಾರು ವಿಚಾರಗಳನ್ನ ನಾವು ಎರಡೇ ಪದಗಳಲ್ಲಿ ವ್ಯಕ್ತ ಮಾಡ್ಬೋದು ತಾನೆ. ಈ ರೀತಿ ಇದು ಬರೆಯಕ್ಕಾಗೋದಿಲ್ಲ. ಅಂದ್ರೆ ವೇದಗಳಲ್ಲಿ ಅದನ್ನ ಬರೆಯಕ್ಕಾಗ್ಲಿಲ್ಲ, ಯಾವುದನ್ನ ಬರೆಯಕ್ಕಾಗ್ಲಿಲ್ಲ. ಅದರ ಒಳಾರ್ಥ ಏನು, ಮರ್ಮ ಏನು, ಆ ಪದ ಏನ್ ಹೇಳ್ತಾ ಇದೆ ಅನ್ನೋ ಒಂದು ಋಷಿ ಭಾವ, ಬರೆದವನ ಭಾವ ಏನಿತ್ತು, ಆ ಭಾವವನ್ನ ಡಿಕ್ಷನರಿ ಟೈಪ್ ಮಾಡಿದ್ದೆ ನಿರುಕ್ತ. ಅರ್ಥ ಆಯ್ತೆ? ಹಾ ಸರ್, ಅಂದ್ರೆ ಇನ್ನೊಮ್ಮೆ ಹೇಳಿ ಸರ್. ಅಂದ್ರೆ ಈ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ ಗೊತ್ತಾಯ್ತು. ಅಂದ್ರೆ ಅದು ಭಾವನೆ ವ್ಯಕ್ತಪಡಿಸುತ್ತೆ ಅಂತ ಸರ್? ಅಲ್ಲ, ಈಗ ನೀವೇನೋ ಬರೀತೀರಾ, ಹಾ ಸರ್, ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇದೆ. ಓಕೆ. ಆ ಇಂಟೆನ್ಷನ್ ಬರೆದಿಲ್ಲ ಋಷಿಗಳು, ಓಕೆ. ಅವ್ರು ಬರೆದ್ರು. ಆದ್ರೆ ನಮಗೆ ಅದ್ರ ಫಲ ಬರಬೇಕು ಅಂದ್ರೆ ಅದ್ರದ್ದು ಇಂಟೆನ್ಷನ್ ಗೊತ್ತಾಗ್ಬೇಕು. ಆ ಇಂಟೆನ್ಷನ್ ನನಗೆ ಅರ್ಥ ಆದ್ರೇನೆ ನಾನು ಅದರ ಯಾವ ಫಲ ಬರಬೇಕು ಅಂತ ಋಷಿ ಯಾವ ಫಲವನ್ನ ತೆಗೆದುಕೊಂಡು ಇದು ಮಾಡಿದ್ರೆ ಹೀಗೆ, ಗಾಯತ್ರಿ ಮಂತ್ರ ಮಾಡಿದ್ರೆ ಹೀಗೆ ಫಲ ಅಂತ ಒಬ್ಬ ಋಷಿ ಹೇಳ್ತಾರೆ. ನಾನು ಆ ಋಷಿ ಇಲ್ಲ, ಈಗ ನಾವು ಕೇಳೋಣ ಅಂದ್ರೆ ಬರೆದವ್ರು ಇಲ್ಲ, ಆ ರಿಸರ್ಚ್ ಮಾಡಿದವ್ರು ವಿಶ್ವಾಮಿತ್ರ ನಮಗೆ ಕೈ ಸಿಗೋದಿಲ್ಲ. ಆಗ ನಿರುಕ್ತಕ್ಕೆ ಹೋಗ್ಬೇಕು. ಆ ನಿರುಕ್ತಕ್ಕೆ ಹೋದಾಗ ಒಂದೊಂದು ಅಕ್ಷರ, ಒಂದೊಂದು ಪದ ಎಲ್ಲ ತಗೊಂಡು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಅದ್ರ ಒಳಾರ್ಥ, ಅಂತರಾರ್ಥ, ಭಾವಾರ್ಥ, ವಾಕ್ಯಾರ್ಥ, ಪದಾರ್ಥ, ಹಲವಾರು ಲೇಯರ್ಸ್ಗಳ ಅರ್ಥ ಇರುತ್ತೆ. ಕಡೆಗೆ ಬರೆದಂಥವ ಋಷಿಯ ಸಂಶೋಧನೆ ಮಾಡಿ ಬರೆದಂಥ ಋಷಿಯ ಇಂಟೆನ್ಷನ್, ಉದ್ದೇಶ ನಮಗೆ ಅರ್ಥ ಆದ್ರೆ, ಅಂದ್ರೆ ವಾಟ್ ಹಿ ವಾಂಟ್ಸ್ ಟು ಕನ್ವೆ ಟು ಅಸ್. ಓಂ ನಮೋ ಭಗವತೆ ರುದ್ರಾಯ ಏನ್ ಕನ್ವೆ ಮಾಡ್ತಾ ಇದ್ದಾರೆ ಅದರಿಂದ ಅದು ಗೊತ್ತಾಗಬೇಕು. ಅದು ಗೊತ್ತಾಗೋದಿಕ್ಕೆ ಅತ್ಯಂತ ಉಪಯುಕ್ತಕರವಾದದ್ದು ನಿರುಕ್ತ. ಒಂಥರ ಡಿಕ್ಷನರಿ ಇಟ್ಕೊಂಡ್ಬಿಡಿ. ಒಂದು ಡಿಕ್ಷನರಿ ಅಲ್ಲ, ಅದು ಡಿಕ್ಷನರಿ ಅಂತ ಅನ್ಕೋಬೇಕು ನಾವು. ಅದನ್ನ ಯಾಸ್ಕ ಮಹರ್ಷಿಗಳು ಬರೆದಿದ್ದಾರೆ, ನನ್ನ ಹತ್ರ ಇದೆ ಅದು. ನಾನು ಅದನ್ನ ಸ್ಟಡಿ ಮಾಡ್ತಾ ಇರ್ತೀನಿ. ಅದೆಲ್ಲ ತಲೆಯಲ್ಲಿ 100% ಇಟ್ಕೊಳಕ್ ಆಗೋದಿಲ್ಲ. ಸಮಯ ಸಂದರ್ಭ ಬಂದಾಗ ಅದನ್ನು ನಾವು ನೋಡ್ಕೋಬೇಕಾಗ್ತದೆ. ಅದು ಬನಾರಸ್ ಯೂನಿವರ್ಸಿಟಿ ಅಲ್ಲಿ ಸಿಗ್ತದೆ. ಅದು ಬಿಟ್ಟರೆ ಜರ್ಮನಿಯಲ್ಲಿದೆ. ಅವ್ರು ಅಷ್ಟೊಂದು ಏನು ನಮ್ದು ತಗೊಂಡು ಹೋಗಿದ್ರೆ ಸರ್ ಜರ್ಮನಿಯವರು? ನಮ್ಮವ್ರಿಗೆ ಬೇಡವಲ್ಲ, ನಮ್ಮವ್ರಿಗೆ ಅವಾಗ ಬೇಕಿತ್ತಿಲ್ಲ. ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಈಗ ನಾನು ಸತ್ರಯಾಗದ ಬಗ್ಗೆ ಹೇಳ್ತಾ ಇದ್ದೀನಿ. ಸತ್ರಯಾಗ ಏನು ಅಂತಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದೆ? ಇಲ್ಲ ಸರ್. ಅವಾಗ ಅದ್ರ ಬಗ್ಗೆ ಏನೇ ಇದ್ರು ಅದನ್ನ ನೀವು ಮುಟ್ಟು ನೋಡ್ತೀರ? ನೋಡೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಸಂಸ್ಕೃತ ಉತ್ಪತ್ತಿಯಾಗಿದ್ದೇ ಈ ಭಾಷೆಗಳನ್ನ ಸಂಸ್ಕರಿಸಿ ಅದಕ್ಕೊಂದು ವ್ಯಾಕರಣ ಮಾಡಿ, ಎಲ್ಲಾ ಭಾಷೆಯ ಪದಗಳ ವ್ಯಾಕರಣವನ್ನ ತೆಗೆದುಕೊಂಡು ಇದಕ್ಕೆ ಹೊಂದುವಂತೆ ಮಾಡಿ, ಅದರ ಅತ್ಯಂತ ಒಳಾರ್ಥವನ್ನ ತಿಳ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಸಂಸ್ಕೃತದಲ್ಲಿ ಮರುಬಳಕೆ ಮಾಡಿ ಪ್ರಯೋಗ ಮಾಡೋದ್ರಲ್ಲ, ಅದೇ ಇವತ್ತು ನಮಗೆ ಸಿಗ್ತಾ ಇರುವಂಥದ್ದು. ಅರ್ಥ ಆಯ್ತೆ?
ಹಾ ಸರ್, ಅಂದ್ರೆ ಪಾಣಿನಿ ಅವರು ಇದನ್ನ ಸಂಸ್ಕೃತ ಭಾಷೆ ಎವ್ರಿಥಿಂಗ್ ಅಂದ್ರೆ ಗ್ರಾಮರ್ ಅದು ಇದು ಎಲ್ಲ ಬರ್ದಿದ್ದು ಅವರು. ಸಂಸ್ಕಾರ ಮಾಡಿದ್ರು. ಓಕೆ. ನೀವೊಂದು ಕಾಫಿ ಮಾಡ್ರಿ, ಏನೆಲ್ಲ ಹಾಕಿದ ಮೇಲೆ ಕಾಫಿ ಬರುತ್ತಲ್ಲ. ಹಾ ಸರ್. ಆದ್ರೆ ಎಲ್ಲಾ ಭಾಷೆಗಳು ವ್ಯಾಕರಣ, ಒಳಾರ್ಥ, ಭಾವಾರ್ಥ, ಉದ್ದೇಶ ಎಲ್ಲ ತಿಳ್ಕೊಂಡು, ಅಂದ್ರೆ ಎಂಥ ಗ್ರೇಟ್ ವರ್ಕ್ ಯು ಕಾಂಟ್ ಇಮ್ಯಾಜಿನ್. ಇವತ್ತೊಂದು ಸಂಘ ಸಂಸ್ಥೆಗಳು ಮಾಡೋಕ್ಕಾಗೋದಿಲ್ಲ, 100 ಜನ ಸೈಂಟಿಸ್ಟ್ಗಳು ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ ಅಂತ ಕೆಲಸನ ಆ ವ್ಯಕ್ತಿ ಒಬ್ಬ ಕೂತ್ಕೊಂಡು ಮಾಡ್ದ, ಪಾಣಿನಿ ಮಾಡಿ. ಅದಕ್ಕೆ ಸಂಸ್ಕೃತ ಅಂದ್ರೆ ಸಂಸ್ಕಾರ. ಸಂಸ್ಕೃತ ಅಂದ್ರೇನು? ಸಂಸ್ಕಾರಗೊಂಡಿದ್ದು ಅಷ್ಟೇ ಅರ್ಥ. ಸಂಸ್ಕಾರಗೊಂಡಾಗ ಉತ್ಪನ್ನವಾಗಿದ್ದಿ ಭಾಷೆ ಅಂತ ಅರ್ಥ ಸಂಸ್ಕೃತ ಅಂದ್ರೆ. ಅದರ ಒಡಲಲ್ಲಿ ಹಲವಾರು ಭಾಷೆಗಳಿವೆ. ಆಗ ಸಂಸ್ಕೃತದಲ್ಲಿ ಈ ಉಪನಿಷತ್ತುಗಳು, ವೇದಗಳು ಎಲ್ಲ ರೀರೈಟ್ ಆಯಿತು. ಹಾಗಾಗಿ ಕೆಲವು ಪದಗಳು ಮರುಬಳಕೆ ಆಗಿದೆ, ಕೆಲವು ಪದಗಳ ನಿಷೇಧವೂ ಇದೆ. ಹಾಗಾಗಿ ಈ ಸಂಸ್ಕೃತ ಅರ್ಥ ಮಾಡಿಕೊಂಡ್ರೆ ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರುವಂತಹ ರೈಟಪ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಲ್ಮೋಸ್ಟ್. ಸರ್ ಲ್ಯಾಂಗ್ವೇಜಸ್ ಹೇಳಿದ್ರಲ್ಲ, ಯಾವ್ದು ಸರ್ದು? ತ್ರಾಪಿ ನನಗೆಲ್ಲ ಗೊತ್ತಿಲ್ಲಮ್ಮ, ನನಗೆ ಎಲ್ಲ ಒಂದು 4-5 ಗೊತ್ತು. ಬ್ರಾಹ್ಮಿ, ತ್ರಾಪಿ, ಪೈಶಾಚ, ಅಪಭ್ರಂಶ, ದೇವನಾಗರಿ, ಪಾಲಿ, ಇಷ್ಟ್ರ ಬಗ್ಗೆ ನಾನು ನೋಡ್ಕೊಂಡಿದ್ದೀನಿ. ದೇವನಾಗರಿ ಅಂದ್ರೆ ಹಿಂದಿ ಅಲ್ವಾ ಸರ್? ಹಿಂದಿ ಬೇರೆ, ದೇವನಾಗರಿ ಬೇರೆ. ದೇವನಾಗರಿಯಿಂದ ಹಿಂದಿ ಬಂದಿದ್ದು. ಜೊತೆಗೆ ಏನಾಗಿದೆ, ಇವತ್ತು ಎಲ್ಲಾ ಉಪನಿಷತ್ತುಗಳು ನಮಗೆ ಸಿಗೋದಿಲ್ಲ. ಇರೋ ಉಪನಿಷತ್ತುಗಳಲ್ಲಿ ಕೆಲವು ಲೈನ್ಗಳು ಇವತ್ತು ಸಿಗೋದಿಲ್ಲ. ಹಾಗಾಗಿ ಸಿಕ್ಕಿರೋ ಅಷ್ಟರಲ್ಲೇ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ಗುರುಗಳ ಕೃಪೆ ಇದ್ರೆ ನಮಗೆ ಹಲವಾರು ವಿಚಾರಗಳು, ನನಗೂ ಹಲವಾರು ಜನ ಬರೆದಿರೋ ಗ್ರಂಥಗಳು, ಉಪನ್ಯಾಸಗಳು, ಅವ್ರ ಜೊತೆ ಮಾಡಿದ ಸಂಭಾಷಣೆ ಹಿಮಾಲಯದಲ್ಲಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲ ಕಡೆಯಿಂದ ನಾನು ಸಂಗ್ರಹಿಸಿ ಇದೆಲ್ಲ ಮಾಡಿದ್ದಾನೆ. ಆದರೆ ವೇದದಲ್ಲಿ ಒಂದ್ ಕಡೆ ಇದೆ. ಇದು ಸರಿ, ಪಾಣಿನಿ ಎರಡು. ನಿಮ್ಗೊಂದು ಪ್ರಶ್ನೆ ನೀವು ಕೇಳ್ತೀರಾ ಅನ್ಕೊಂಡೆ, ನೀವು ಯಾರು ಕೇಳುವುದೇ ಇಲ್ಲ. ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಕೋಟಿ 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 ವರ್ಷಗಳ ಈಗ ಉದಾಹರಣೆ 14 ಕೋಟಿ ವರ್ಷದ ಹಿಂದೆ ತ್ರಾಪಿ ಭಾಷೆ ಇತ್ತು. ಪಾಣಿನಿ ಇದ್ದಿದ್ದು ಈಗ ಒಂದು ಚಿಲ್ಲರೆ 2000 ವರ್ಷದಿಂದ ಈಚೆಗೆ. ಅವನು ಹೇಗೆ ಗೊತ್ತಾಯ್ತಾ ಭಾಷೆ? ಅವನು ಯಾರನ್ನ ಕನ್ಸಲ್ಟ್ ಮಾಡ್ದ? ಕಣ್ಣುವರ ಉದ್ದೇಶ ಇದು ಹೀಗೇನೆ ಅಂತ ಆ ಮಂತ್ರವನ್ನು ಹೇಗೆ ಬರದ ಸಂಸ್ಕೃತದಲ್ಲಿ? ಯಾಗ ಮಾಡಿನ ಸರ್? ಈ ಪ್ರಶ್ನೆ ನೀವು ಯಾರು ಕೇಳ್ತೀರಾ ಅನ್ಕಂಡೆ. ಇಲ್ಲ ಸರ್, ಅಂದ್ರೆ ನೀವು ಹೇಳಿದ ಪ್ರಕಾರ ಹೀಗಿರ್ಬೋದೇನೋ ಅನ್ಕೊಂಡೆ ನಾನು ಸರ್. ಅಂದ್ರೆ ಯಾಗ ಮಾಡಿ ನೀವು ಈಗ ಹೇಳಿದ್ರಲ್ಲ ಸರ್. ಯಾವ ಯಾಗ? ಅಂದ್ರೆ ಸರ್ ಅವರು ಏನೋ ಈ ನೀವ್ ಹೇಳ್ತಿದ್ರಲ್ಲ ಸರ್, ಏನಂತಾರೆ ಅದಕ್ಕೆ, ಈ ಯಜ್ಞಗಳನ್ನ ಮಾಡಿ ಅದರಿಂದ ಒಂದಿಷ್ಟೇನೋ ಸಿಗ್ತಾ ಹೋಗುತ್ತೆ, ಅದ್ರ ಬೇಸ್ ಮೇಲೆ ಅವರು ರಿಸರ್ಚ್ ಮಾಡ್ತಾ 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 ಕಂಡಿಡ್ಕೊಳ್ತಾರೆ ಅಂತ. ಮೇ ಬಿ ಹಾಗಿರ್ಬೋದೇನೋ ಅಂತ ಅನ್ಕೊಂಡೆ. ಇಲ್ಲ, ಇನ್ಯಾರಿಗಾರ ಉತ್ತರ ಗೊತ್ತಿದ್ಯಾ? ಅವನು ಮಾಡಿದ, ಅವನು ಉಪಯೋಗಿಸಿದ ಮಾರ್ಗ ನಮಗೂ ಅವೈಲೇಬಿಲಿಟಿ ಇದೆ. ಯಾರಿಗಾರ ಗೊತ್ತಿದೆಯಾ ಉತ್ತರ? ಯಾರಿಗೂ ಗೊತ್ತಿಲ್ಲ. ಅಂದ್ರೆ ವರ್ಣಲೋಕ, ವರುಣ ಪಾಶ ಕೇಳಿರ್ಬೇಕಲ್ಲ. ಹಾ, ಅಂದ್ರೆ ಎಲ್ಲಾ ಭಾಷೆಗಳು, ಯಮ ಭಾಷಾ, ವರ್ಣ ಭಾಷಾ, ಈ ತರ ಎಲ್ಲ ಭಾಷೆಗಳಿದೆ. ವರ್ಣ ಭಾಷಾ ಅಂದ್ರೆ ವರ್ಣ ಅಂದ್ರೆ ನೀರು, ಅಂದ್ರೆ ಜೀವ. ನಾವು ಒಂದು ಮಟ್ಟಕ್ಕೆ ಸಾಧನೆ ಮಾಡಿದ್ರೆ ವರ್ಣಲೋಕಕ್ಕೆ ಹೋಗಿ ಬರಬಹುದು. ಈಗಲೂ ವರ್ಣಲೋಕಕ್ಕೆ ಹೋಗಿ ಬರುವವರು ಕೆಲವರು ನನಗೆ ಇವತ್ತಿಗೂ ಪರಿಚಯ ಇದ್ದಾರೆ.
ಅವರ ಕಾಂಟ್ಯಾಕ್ಟ್ ಇಂದಲೇ, ಅವರಿಂದ ನಾನು ತಿಳ್ಕೊಂಡೆ, ಅವರ ಒಂದು ಮಾರ್ಗದರ್ಶನದಿಂದಲೇ, ಅವರು ಹಾಕಿಕೊಟ್ಟ ಮಾರ್ಗದಿಂದಲೇ ನಾನು ಅಭ್ಯಾಸ ಮಾಡಿ ಹಲವಾರು ಪುಸ್ತಕಗಳನ್ನು ಬರೀತಾ ಇರೋದು. ನಿಮ್ ಕೈಲಿ ಸಾಧ್ಯ. ಹಾ, ಇನ್ನೊಂದ್ಸತಿ ಹೇಳಿ ಸರ್, ವರ್ಣಲೋಕ ಬಗ್ಗೆ. ವರ್ಣಲೋಕ ಅಂತಿದೆ. ವರ್ಣಲೋಕ ಅಂದ್ರೆ ಯಾವುದು? ಸಮುದ್ರದ ನೀರು, ಸಮುದ್ರದ ಆಳ. ಅಂದ್ರೆ ಇವತ್ತಿಗೂ ಕೂಡ ಜ್ಞಾನ ಎಲ್ಲಿದೆ? ಸಮುದ್ರ ಆಳದಲ್ಲಿದೆ. ನಾವೆಲ್ಲಿಂದ ಬಂದಿದ್ದೀವಿ? ತಾಯಿ ಹೊಟ್ಟೆಯಲ್ಲಿರುವ ದ್ರವ, ಸಮುದ್ರದ 10 ಮೀಟರ್ ಆಳದಲ್ಲಿ ಇರುವಂತಹ ದ್ರವ ಎರಡು ಒಂದೇ ಇರ್ತದೆ ಅಂತ ಮೆಡಿಕಲ್ ಇದೆ. ಇಂಟರ್ನೆಟ್ ಅಲ್ಲಿ ನೀವು ತೆಗೆದು ನೋಡಿ, ನಿಮಗೆ ಗೊತ್ತಾಗ್ತದೆ. ಸಮುದ್ರದಲ್ಲಿ ಹುಟ್ಟುವುದು ಮತ್ಸ್ಯ, ನಾವು ಕೂಡ ಮರ್ತ್ಯರು. ಅಲ್ಲಿ ಮೀನು, ನಾವು ಮನುಷ್ಯ. ಅಂದ್ರೆ ಅದು ಕೂಡ ಸಮುದ್ರದಿಂದ ಬಂದಿದೆ, ನಾವು ಕೂಡ ಸಮುದ್ರದಿಂದ ಬಂದಿದ್ದೇವೆ. ಹಾಗಾಗಿ ತಾಯಿ ಗರ್ಭಕೋಶದಲ್ಲಿ ಬೆಳೆಯುವಂತಹ ಪಿಂಡ ಅದು ಸಮುದ್ರದ ಆ ಒಂದು ಲಿಕ್ವಿಡ್ ಏನಿರ್ತದೆ 10 ಮೀಟರ್ ಆಳದಲ್ಲಿ, ಅದೇ ಕ್ವಾಲಿಟಿ ತಾಯಿಯ ಗರ್ಭದಲ್ಲಿ ಜನರೇಟ್ ಆಗ್ತದೆ, ಅದರಲ್ಲಿ ಪಿಂಡ ಬೆಳೀತದೆ. ಆ ರಸ ಯಾರಿಗೆ ಬರೋದಿಲ್ಲ ಸರಿಯಾಗಿ, ಅವರಿಗೆ ಮಕ್ಕಳಾಗೋದಿಲ್ಲ, ತುಂಬಾ ಕಷ್ಟ ಆಗ್ತದೆ, ಅಬಾರ್ಷನ್ ಆಗ್ತದೆ. ಆ ವಾಟರ್ ಕ್ವಾಲಿಟಿ ಸರಿಯಾಗಿರ್ಬೇಕು. ಅದೇ ಮಗು ಡೆಲಿವರಿ ಆದಮೇಲೆ ಕಸ ಅಂತ ಅದೆಲ್ಲ ಹೊರಟೋಗ್ತದೆ. ಅದನ್ನ ಸ್ಟೋರ್ ಮಾಡ್ತಾ ಇದ್ದಾರೆ, ಸ್ಟೆಮ್ ಸೆಲ್ಲಿಂಗ್ ಅಂತ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ತಾಯಿಯ ಗರ್ಭದಲ್ಲಿ, ಈಗ ನಾನು ಹುಟ್ಟಿದೆ, ನನ್ನ ತಾಯಿಯ ಗರ್ಭದಲ್ಲಿ ಆ ಜ್ಯೂಸ್ ಇತ್ತು. ಆ ಜ್ಯೂಸು ಅಂದ್ರೆ ಆ ವರ್ಣ ಹೊರಟೋಯ್ತು, ಎಸ್ಬಿಟ್ಟಿದ್ದಾರೆ. ಅದನ್ನೇನಾದರೂ ನಾವು ಸ್ಟೋರ್ ಮಾಡಿದ್ರೆ, ನನಗೆ ಮುಂದೆ ನನ್ನ ವಂಶ ಎಷ್ಟೇ ತಲೆಮಾರು ಮಕ್ಕಳು ಹುಡ್ಲಿ, ಯಾವುದೇ ಅಂಗಾಂಗಗಳ ಕಸಿಯನ್ನ ಮಾಡಬಹುದಾಗಿದೆ. ಇದನ್ನ ರಿಸರ್ಚ್ ಮಾಡಿ ಈಗ ಮಾಡಲಾಗಿದೆ, ಬಟ್ ವೇದದಲ್ಲಿ ಇದೆ. ಆ ರಸವನ್ನು ತೆಗೆದುಕೊಂಡೇ ಕೌರವ ತಾಯಿ ಗಾಂಧಾರಿಯ ಅಬಾರ್ಷನಾಗಿದ್ದ ಪಿಂಡವನ್ನು ತೆಗೆದುಕೊಂಡು 101 ಹೋಳುಗಳನ್ನಾಗಿ ಮಾಡಿ ಆ ದ್ರವದಿಂದನೇ ಮಡಿಕೆಯಲ್ಲಿ ಹಾಕಿ 101 ಮಕ್ಕಳನ್ನ ಮಾಡಿಕೊಟ್ಟ ವ್ಯಾಸ. ಸರ್, ನೀವು ಹೇಳಿದ್ರಿ ಆ ದ್ರವದಿಂದ ಇನ್ನು ಸ್ಟೆಮ್ ಸೆಲ್ ಅಂದ್ರೆ ನಾವು ಮತ್ತೆ ನಮ್ಮ ಆರೋಗ್ಯನ ಸರಿಪಡಿಸ್ಕೋಬಹುದು ಅಂದ್ರೆ ಆರ್ಗನ್ ಡೆವಲಪ್ಮೆಂಟ್ ಮಾಡಬಹುದು. ಲೈಕ್ ಲಿವರ್ ಕೆಟ್ಟೋದ್ರೆ ಲಿವರ್ ಎಸ್ ಇಂಟರ್ನೆಟ್ ತೆಗೆದು ನೋಡಿ, ಸ್ಟೆಮ್ ಸೆಲ್ ಟೆಕ್ನಾಲಜಿ ತೆಗೆದು ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ. ಅದು ವರ್ಣಲೋಕ. ಅಂದ್ರೆ ನಮ್ಮ ಜೀವ ಎಲ್ಲಿಂದ ಬಂದಿದೆ, ನಮ್ಮ ಜೀವನ ಎಲ್ಲಿಂದ ಬಂದಿದೆ, ನಮ್ಮ ಪಿಂಡ, ನನ್ನ ದೇಹ ಎಲ್ಲಿಂದ ರೂಪಿತವಾಗಿದೆ? ವರ್ಣನಿಂದ ರೂಪಿತವಾಗಿದೆ. ವಾರುಣ, ವಾ ಪ್ಲಸ್ ಋಣ, ವರುಣ ಪದದಲ್ಲೇ ಇದೆ. ವಷಟ್ಕಾರ, ವಿಷ್ಣು ಸಹಸ್ರನಾಮದಲ್ಲಿ ವಷಟ್ಕಾರ ಬರುತ್ತೆ. ವಾ ಅಂದ್ರೆ ಯಾವುದು? ನಮ್ಮ ಸುಷುಪ್ತಿ, ನಮ್ಮ ಸ್ವಧರ್ಮ, ಅದರ ಋಣ. ಅಂದ್ರೆ ನನ್ನ ಸ್ವಧರ್ಮದ ಋಣ ಯಾವುದು? ಸಮುದ್ರ. ಸಮುದ್ರ ಅಂದ್ರೆ ಅರ್ಥ ಏನು? ಸಮ್ಯಕ್ ಉದ್ರಂ, ಸಮ್ಯಕ್ ಉದ್ರಂ, ಸಮುದ್ರಂ. ಕನ್ನಡ ಅಲ್ಲ, ಅದು ವೇದ ಭಾಷೆ. ಅಂದ್ರೆ ಎಲ್ಲ ದಿಕ್ಕಿನಲ್ಲೂ ವಿಕಾಸ ಹೊಂದಲಿಕ್ಕೆ ಸದಾ ಪ್ರಯತ್ನ ಪಡುವಂಥದ್ದು. ಸಮುದ್ರ ಮೇಲೆ ಅಲೆಗಳು ಬಂದೇ ಬರ್ತಾರೆ, ಸುಮ್ಮನೆ ಇರೋದಿಲ್ಲ. ಹಂಗಾದ್ರೆ ಉತ್ಸಾಹ ಲೆಕ್ಕ ಹಾಕೊಳ್ಳಿ, ಅದೇ ಜೀವ. ಆ ನೀರಿನ ಮೇಲೆ ಮಲಗಿರುವುದು ನಾರಾಯಣ, ಆ ನೀರೇ ವರುಣ, ಅದೇ ವರ್ಣಲೋಕ. ವರ್ಣಲೋಕ ಎಲ್ಲೋ ಇದೆ ಅನ್ಕೋಬಿಡಿ, ನಮ್ಮಲ್ಲಿರುವ ಸಮುದ್ರ ಸಾಗರಗಳೇ ವರ್ಣಲೋಕ. ಅಲ್ಲಿ 10 ಮೀಟರ್ ಆಳದಲ್ಲಿ ಯಾವ ವ್ಯಕ್ತಿ ಸಾಧನೆ ಮಾಡಿ ಹೋಗಿ ವಾಯುಸ್ತಂಭನ ಮಾಡಿ ಅಲ್ಲಿ ತನ್ನ ಜೀವನವನ್ನು ನಡೆಸ್ತಾನೆ, ಅವನಿಗೆ ಮನುಷ್ಯನ ಸಕಲ ಭಾಷೆಗಳು, ಸಕಲ ಭಾವಗಳು, ಸಕಲ ಉದ್ದೇಶಗಳು, ಅದು ಯಾವುದೇ ಭಾಷೆಯಲ್ಲಿರಲಿ, ಎಲ್ಲೇ ನಡೆದೋಗಿರಲಿ, ನಮ್ಮ ಗೋಚರತೆಗೆ ಬರ್ತದೆ ಎನ್ನುವುದು ವೇದ ಹೇಳುವ ಟೆಕ್ನಾಲಜಿ. ಈ ಟೆಕ್ನಾಲಜಿಯನ್ನು ಉಪಯೋಗಿಸಿದ, ಸಾಧನೆಯನ್ನು ಮಾಡಿದ ಪಾಣಿನಿ ಸಂಸ್ಕೃತವನ್ನು ಬರೆದ. ಅರ್ಥ ಆಯ್ತಾ ಎಲ್ರಿಗೂ ಅನ್ಕೊಂಡಿದ್ದೀನಿ. ಹಾ ಸರ್. 10 ಮೀಟರ್ ಅಂತ ಹೇಳಿದ್ರಲ್ಲ ಸರ್, ಈಗ ಸಂಶೋಧನೆ ಕಿಲೋಮೀಟರ್ ಗಟ್ಲೆ ಎಲ್ಲ ಮಾಡಿದ್ದಾರೆ. ಅಲ್ಲ, 10 ಮೀಟರ್ ಅಂತ ಮೆಡಿಕಲಿ ತಾಯಿಯ
ಗರ್ಭಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಹೇಳ್ತಾ ಇರೋದು. ಓಕೆ. ಆದರೆ ಅದರ ಆಳಕ್ಕೆ ಹೋಗ್ತಾ 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 ಅಂದ್ರೆ ಏನು, ಸಮುದ್ರ ನೀರೆಲ್ಲ ಗರ್ಭದ ನೀರು. ಅರ್ಥ ಐತೆ? ಹಾ ಸರ್. ಏನ್ ಹೇಳಿ, ತಾಯಿಯ ಗರ್ಭದಲ್ಲಿರುವ ನೀರು 10 ಮೀಟರ್ ಆಳದಲ್ಲಿರುವ ಸಮುದ್ರದ ನೀರು ಒಂದೇ. ಅದು ನನ್ನ ತಾಯಿದಾಯ್ತು, ಮನುಷ್ಯ ಮುಖದ ತಾಯಿ ಆಯ್ತು. ಇನ್ನು 4 ರೀತಿಯಾದ ಇದೆಯಲ್ಲ, ಅಂಡಜ, ಜಲಜ, ಉದ್ಭಿಜ, ಸ್ವೇದಜ, ಯೋನಿಜ, ಇದು ಹಲವಾರು ರೀತಿಯಾದ ಜೀವಿಗಳಿವೆ. ಅವುಗಳಲ್ಲೂ ಏನಿದೆ, ನೀರಿದೆ. ಆ ನೀರಿನ ಕ್ವಾಲಿಟಿ ಯಾವುದು? ಡಿಫರೆಂಟ್ ಡೆಪ್ತ್ಸ್ ಆಫ್ ದಿ ಓಷನ್. ಅರ್ಥ ಆಗ್ತಿದೆಯೇ? ಹಾ ಸರ್. ಸರ್ ಹಾ ಹೇಳಿ. ಇದು ಮಗು ಹುಟ್ಟೋವರೆಗೂ ಆ ನೀರನ್ನ ನಾವು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಸರ್? ಅದು ಮೆಡಿಕಲಿ ಮಾಡ್ತಾ ಇದಾರೆ, ಅದಕ್ಕೆಲ್ಲ ಸ್ಟೋರೇಜ್ ಟೆಕ್ನಾಲಜಿ ಇದೆ. ಸುಮ್ಮನೆ ಮನೆಯಲ್ಲ ಸ್ಟೋರ್ ಮಾಡಕ್ ಆಗಲ್ಲ. ಅಲ್ಲ, ಗೊತ್ತಾಯ್ತು ಸರ್. ಅಂದ್ರೆ ಈಗ ನಮ್ಗೆಲ್ಲ ಪಾಸಿಬಿಲಿಟೀಸ್ ಇಲ್ಲ. ಅಂದ್ರೆ ಇನ್ ಕೇಸ್ ಏನಾದ್ರು ಇಲ್ಲ, ವೇದ ಕಾಲದಲ್ಲಿ ಮಡಿಕೆಯಲ್ಲಿ ಸಂಗ್ರಹಿಸಿ ಇಡ್ತಾ ಇದ್ರು. ಸಂಗ್ರಹಿಸಿ ಇಟ್ಟು ಅವರ ವಂಶದಲ್ಲಿ ಯಾರಿಗಾದರೂ ಆರ್ಗನ್ ಪ್ರಾಬ್ಲಮ್ ಬಂದ್ರೆ ರೀಜನರೇಟ್ ಮಾಡಿಕೊಡ್ತಾ ಇದ್ರು. ಹಾಗಾಗಿ ಗೋತ್ರ ಬರೆಯುವ ವಿಧಾನ ಬಂದದ್ದು. ಅರ್ಥ ಆಗ್ತಿದೆ ನಿಮ್ಗೀಗ? ಗೊತ್ತಾಯ್ತು ಸರ್. ಅಂದ್ರೆ ನನ್ನ ಗೋತ್ರ ಅಂದ್ರೆ ನನ್ನ ತಾಯಿಯ ಗರ್ಭದ ಸ್ಟೆಮ್ ಸೆಲ್ಸ್ ಅಥವಾ ದ್ರವ, ಹೇಗಾರ ತಗೊಳ್ಳಿ, ಅಥವಾ ನಮ್ಮ ಆಡು ಭಾಷೆಯಲ್ಲಿ ಕಸ ಅಂತ ಕರೀತಾರೆ. ಆ ಹೆಂಗಸಿಗೆ ಮಗು ಆದ್ಮೇಲೆ ಕಸ ಹೋಯ್ತು, ಅಥವಾ ಹಸು ಕರು ಹಾಕಿದ್ರೆ ಕಸ ಬಿದ್ದೋಗುತ್ತೆ. ನೋಡಿದೀರಾ ಅನ್ಸುತ್ತೆ ನೀವೆಲ್ಲ. ಇಲ್ಲ ಸರ್. ಆ ಕಸ ಅಂತಂತ ನಿಮಗೆ ಮಗು ಆಗಿದೆ, ನಿಮಗೆ ಗೊತ್ತಿರುತ್ತಲ್ಲ, ನೀವು ಹೆಣ್ಣಲ್ವೇ? ಹಾ ಸರ್, ಹಂಗೆ ಗೊತ್ತು. ಅಂದ್ರೆ ಕಸ ಅನ್ನೋ ಇದು ಗೊತ್ತಿಲ್ಲ. ಆದ್ರೆ ಕಸ ಅಲ್ಲ, ಕಸ ಅಂತ ಹಳ್ಳಿ ಕಡೆ ಕರೀತಾರೆ. ಓಕೆ ಸರ್. ಆದ್ರೆ ಅದು ಸ್ಟೆಮ್ ಸೆಲ್ಸ್. ಅದನ್ನ ಯಾವ ಗೋತ್ರದ್ದು ಅಂತ ಬರೆದುಬಿಟ್ರೆ ಶೇಖರಣೆ ಮಾಡೋರು. ಯಾವುದೋ ವ್ಯಕ್ತಿ ನನ್ನ ತಾಯಿಗೆ ಜನಿಸದ ಯಾವುದೋ ವ್ಯಕ್ತಿ ನನ್ನ ಗೋತ್ರದವನೇ ಆಗಿದ್ರೆ ಅವನಿಗದು ಸರಿ ಮಾಡ್ಲಿಕ್ಕೆ ಆಗ್ತದೆ, ಆಗ ಪ್ರಾಬ್ಲಮ್ ಸರಿ ಮಾಡ್ಬೋದು. ಅರ್ಥ ಆಯ್ತಾ? ನನ್ನ ತಾಯಿಯ ಸ್ಟೆಮ್ ಸೆಲ್ಸ್ಗಳಿಂದ ನನ್ನ ಗೋತ್ರದವನೇ ಆದ ಯಾವುದೋ ದೇಶದ ಜನ, ನನ್ನ ನೆಂಟರಲ್ಲ, ಬಾಂಧವರಲ್ಲ, ನನ್ನ ಸಹೋದರಲ್ಲ, ನನ್ನ ತಾಯಿಯ ಹುಟ್ಟಿದವನಲ್ಲ, ನನ್ನ ತಾಯಿಯ ಗರ್ಭದಲ್ಲಿ ಜನಿಸಿದವನಲ್ಲ, ಆದರೂ ಕೂಡ ನನ್ನ ಗೋತ್ರದವನೇ ಆಗಿದ್ದರೆ ಅವನಿಗೆ ಕೆಲವು ರೋಗಗಳನ್ನು ಸರಿ ಮಾಡಲಿಕ್ಕೆ ನನ್ನ ತಾಯಿಯ ಸ್ಟೆಮ್ ಸೆಲ್ಸ್ಗಳಿಂದ ಸಾಧ್ಯ. ಅರ್ಥ ಆಯ್ತೆ? ಇದನ್ನ ವೇದಗಳಿಂದ ಅರ್ಥ ಮಾಡ್ಕೊಂಡು ಇವತ್ತು ಮೆಡಿಕಲಿ ಅದನ್ನ ಸ್ಟೋರ್ ಮಾಡ್ತಾ ಇದ್ದಾರೆ. ಅದನ್ನ ಆಯಾ ತಂದೆ ತಾಯಿಗಳು ಅವರ DNA ಇದೆಲ್ಲ ಕೊಟ್ಟು ಸ್ಟೋರ್ ಮಾಡಿ ರೆಕಾರ್ಡ್ ಮಾಡಿಸ್ತಿದ್ದಾರೆ. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, 10ನೇ ಜನರೇಷನ್ಗೂ ಏನೋ ಪ್ರಾಬ್ಲಮ್ ಆದ್ರೆ ಬ್ಯಾಂಕಲ್ಲಿ ಒಂದು 10 ತಲೆಮಾರ ಹಿಂದಿನ ಸ್ಟೆಮ್ ಸೆಲ್ಸ್ ಇದ್ರು ಕೂಡ ತಗೊಂಬಂದು ಸರಿ ಮಾಡ್ತಾರೆ ಇನ್ ಮುಂದಕ್ಕೆ. ಹಾ ಹೇಳಿ ಸರ್. ಈಗ ನನ್ಗೊಂದು ಕನ್ಫ್ಯೂಸ್ ಆಗ್ತಾ ಇದೆ. ಹೇಳಿ ಸರ್. ಈಗ ನೀವ್ ಹೇಳತ್ರಿ ತಾಯಿ ಇದರಿಂದ ಬಂದಿತ್ತಂತದನ್ನ ಕೊಟ್ಟು ರೋಗ ರುಚಿನ ಎಲ್ಲದನ್ನು ಸರಿ ಮಾಡ್ತಾ ಇದ್ರು. ಎಲ್ಲದನ್ನು ಅಲ್ಲ, ಆರ್ಗನ್ನ ರೀಜನರೇಟ್ ಮಾಡ್ಬೋದು. ಕಸಿ ಮಾಡಿ ಅದನ್ನ ಮತ್ತೆ ಉತ್ಪನ್ನ ಮಾಡಬಹುದು ಸರ್. ಆದ್ರೂನು ಇತ್ತೀಚಿನಲ್ಲಿ ಮಾವ ಅಥವಾ ಸೋದರ ಮಾವ ಎಲ್ಲ ಮದ್ವೆ ಆದ್ರೆ ಮಕ್ಳೇ ಆಗಲ್ಲ ಅಂತಾರಲ್ಲ ಸರ್. ಅದು ಬೇರೆ. ಆ ವಿಚಾರ ನಾ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋದು ಈ ತರ ಇದ್ರೆ ಇದರಿಂದ ಮಾಡಬಹುದಲ್ವಾ ಅಂತ. ಅಲ್ಲ, ಅದು ಆ ವಿಚಾರ ಬೇರೆ. ಆ ವಿಚಾರ ತಗೊಳೋದು ಬೇಡ, ಅದು ತುಂಬಾ ಬೇರೆ ಕಡೆ ಹೊರಟೋಗುತ್ತೆ. ನಾನು ಹೇಳ್ತಾ ಇರೋದು ಜ್ಞಾನ ಎಲ್ಲಿದೆ? ಸಮುದ್ರದಲ್ಲಿದೆ, ಅಂದ್ರೆ ವರ್ಣಲೋಕದಲ್ಲಿದೆ, ಸಮುದ್ರದ ಆಳದಲ್ಲಿದೆ, ತಾಯಿಯ ಗರ್ಭದಲ್ಲಿದೆ. ನಾವು ಕೂಡ ಆ ಸಾಧನೆ ಮಾಡಿ ಪಾಣಿನಿ ತರ ಹೋದರೆ ನಮಗೆ ಸಕಲ ವೇದ ಶಾಸ್ತ್ರ ಎಲ್ಲವೂ ಅರ್ಥವಾಗ್ತದೆ. ಇದು ಇವತ್ತಿನ ಉಪನ್ಯಾಸ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಿಗೆ ನಿಲ್ಲಿಸ್ತೀನಿ.
ಸರ್ ಪ್ರಶ್ನೆ ಅನ್ನಕ್ಕಿಂತ ಹೊಸ ವಿಚಾರ ಗೊತ್ತಾಯ್ತು ಸರ್. ಹಾ, ಈಗ ಉಪನಿಷತ್ಗಳ ಬಗ್ಗೆ ಎಲ್ಲ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಮಹಾಭಾರತ ಯುದ್ಧ ನಡೆದಿದ್ದಿದೆ ಅಷ್ಟೇ. ಸರ್ ಇನ್ನೊಂದಿದೆ, ಹೇಳಿ. ಈಗ ಸಂಸ್ಕೃತವನ್ನ ಯಾವ್ದ್ರ ಮೇಲೆ ಬರ್ತಿತ್ತು? ಆ ಸಂಸ್ಕೃತವನ್ನ ಬರಿಬೇಕಾದ್ರೆ ಹಾ, ಏನ್ ಉಪಯೋಗ ಮಾಡಿತ್ತು ಅಂತ. ತಾಳೆಗರಿ. ಹಾ, ತಾಳೆಗರಿ ಅಲ್ಲೇ ಇಲ್ವೇ 5,000 ವರ್ಷಗಳ ಹಿಂದೆ ಗಣಪತಿ ಕೈಯಲ್ಲಿ ಬರೆಸ್ದ ವ್ಯಾಸ ಅಂತ. ಮೊಟ್ಟ ಮೊದಲ ಬರವಣಿಗೆ ಬರೆದವನೇ ಗಣಪತಿ. ಮೊಟ್ಟ ಮೊದಲ ಅಕ್ಷರ ಮಾತನಾಡುವಂತ ಅಕ್ಷರಗಳಿಗೆ ರೂಪವನ್ನು ಕೊಟ್ಟವನೇ ವ್ಯಾಸ. ಅವನು 5,000 ಹಿಂದೆ ಬರೆದಿದ್ದ. ಪಾಣಿನಿ ಅದಾಗಿ 3,000 ವರ್ಷ ಆದ್ಮೇಲೆ ಪಾಣಿನಿ ಬಂದಿದ್ದು. ಬರವಣಿಗೆ ಕಂಡುಹಿಡಿದಿದ್ದೇ ಇಡೀ ಪ್ರಪಂಚದಲ್ಲಿ ವ್ಯಾಸ. ಮತ್ತೆ ಯಾರಿಗಾರ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಇದನ್ನೇ ಒಂದ್ 10 ಸರ್ತಿ ರಿಪೀಟ್ ಆಗಿ ಹೇಳ್ಬೇಕು ಸರ್, ಸ್ವಲ್ಪ ತಲೆಗೆ ಹೋಗಕ್ಕೆ. ಆಯ್ತು, ಇದರಲ್ಲಿ ಮುಂದಿನ ಭಾಗ. ಸಮ್ಯಕ್ ಅಂದ್ರೆ ಏನು ಸರ್? ಸಮುದ್ರ ಸಮ್ಯಕ್ ಅಂತ ಹೇಳಿದ್ರಲ್ಲ. ಸಮ್ಯಕ್ ಅಂದ್ರೆ ಸಮಾನ ಅಂದ್ರೆ ಸಮ್ಯಕ್ ಮಾನ. ಎಲ್ಲಾ ಕಡೆನೂ ಒಂದೇ ತರ. ಅಂದ್ರೆ ಸಮುದ್ರದ ಯಾವ ಭಾಗ ಉದ್ರೇಕ ಇರೋದಿಲ್ಲ ಹೇಳಿ? ಯಾವ ಭಾಗ ಉದ್ರೇಕ ಇರೋದಿಲ್ಲ? ಸಮುದ್ರ ಎಲ್ಲಾ ಭಾಗನೂ ಉದ್ರೇಕ ಇರುತ್ತಲ್ಲ, ಎಲ್ಲಾ ಕಡೆನೂ ಉದ್ರೇಕ ಇದೆ ಇದು. ಹಾಗಾಗಿ ಸಮ್ಯಕ್ ಉದ್ರಂ ಸಮುದ್ರಂ. ಸಾಗರ ಬೇರೆ, ಸಮುದ್ರ ಬೇರೆ. ಗರ ಅಂದ್ರೆ ವಿಷ. ನೀವು ಓಷನ್ಗೆ ಹೋದ್ರೆ ಸಿಗೋದಿಲ್ಲ, ವರ್ಣಲೋಕ ಅಲ್ಲ. ಸಮುದ್ರ ಮಾತ್ರ ವರ್ಣಲೋಕ, ಸಾಗರಗಳಲ್ಲ. ಹಿಂದೂ ಮಹಾಸಾಗರ. ಗರ ಅಂದ್ರೆ ವಿಷ, ಅಲ್ಲಿ ಇಲ್ಲ, ಅದು ವರ್ಣಲೋಕ ಅಲ್ಲ. ಸಮುದ್ರ ಮಾತ್ರ ವರ್ಣಲೋಕ. ಸರ್ ಸಮುದ್ರ ಅಂದ್ರೆ ಈಗ ನಾವು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಅಲ್ಲ, ಹಿಂದೂ ಮಹಾಸಾಗರ ಅಲ್ಲ, ಅರಬ್ಬಿ ಸಮುದ್ರ ಮಾತ್ರ ನಮ್ಗಿರೋದು ವರ್ಣಲೋಕ. ಅರಬ್ಬಿ ಸಮುದ್ರ ಅದೇ ಬೇರೆ. ಅಂದ್ರೆ ಸಾಧನೆ ಮಾಡಬೇಕಾಗಿರೋದು ಎಲ್ಲಿ? ಸಮುದ್ರ ತೀರದಲ್ಲಿ. ಹಾಗಾಗಿ ಪರಶುರಾಮ ಕ್ಷೇತ್ರ ಅಂದ್ರೆ ಈ ಕಡೆ ಎಲ್ಲ ನಿಮ್ಗೆ ಅರ್ಥ ಆಗಿರ್ಬೇಕು. ಕೊಂಕಣ ಇವೆಲ್ಲ ಸಮುದ್ರದ ದಡ. ಬಂಗಾಳ ಕೊಲ್ಲಿ ದಡದಲ್ಲಿ ನಿಮ್ಗೆ ಯಾವುದೇ ಸಾಧನೆ ಸಿಗೋದಿಲ್ಲ. ಕನ್ಯಾಕುಮಾರಿ ಹಿಂದೂ ಮಹಾಸಾಗರದಲ್ಲಿ ಏನು ಸಿಗೋದಿಲ್ಲ. ಅಲ್ಲಿಂದ ಸಮುದ್ರ ಎಲ್ಲಿ ಆರಂಭ, ಎಲ್ಲೆಲ್ಲಿ ಸಮುದ್ರ ಇದೆ ಅಲ್ಲಿ ಸಾಧನೆ ಆಗಿದೆ. ಸರ್ ಹಂಗಂದ್ರೆ ಅಂದ್ರೆ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು ಸರ್ ಇದು ಸಮುದ್ರ ಸಾಗರ ಅಂತ? ಅಲ್ಲಿ ಮಾಡಿಟ್ಟಿದ್ದಾರೆ, ನೀವೇನ್ ಮಾಡೋದು? ಹಂಗಲ್ಲ ಸರ್, ಈಗ ಕ್ವಾಲಿಟಿ ಆಫ್ ವಾಟರ್ ಅಂಡ್ ಲೈಫ್ ಅಂಡ್ ನಾಲೆಡ್ಜ್. ಅದೆಲ್ಲ ವೇದ ಮಾಡಿಟ್ಟಿದೆ. ಅಥವಾ ನಮ್ಮ ಇವತ್ತಿನ ಜಿಯೋಗ್ರಫಿ ತೆಗೆದು ನೋಡಿದ್ರು ನಿಮ್ಗೆ ಸಮುದ್ರ ಯಾವುದು ಸಾಗರ ಯಾವುದು ಗೊತ್ತಾಗಲ್ವೇ? ಹಾಗಾಗಿ ನೀವು ಹೇಳಿದ್ದಾರೆ ಅಂತ ಮಾತ್ರ ಗೊತ್ತಾಗತ್ತೆ ಸರ್. ಅಂದ್ರೆ ಇದು ಹೆಂಗೆ ಅಲ್ಲ, ನಮ್ಗೆ ನಾವೇ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಂದ್ರೆ ಹೇಗೆ ಅನ್ನೋದು ಸ್ಟಡಿ ಮಾಡ್ಬೇಕು. ಅದೆಲ್ಲ ತುಂಬಾ ಕಷ್ಟ ಇದೆ. ಅದೆಲ್ಲ ಆಳಕ್ ಹೋಗ ಅದೆಲ್ಲ ಆಗುವಂತ ಕೆಲ್ಸಗಳಲ್ಲ. ಅಲ್ಲ ಸರ್, ನೀವ್ ಹೇಳಿದ್ರಲ್ಲ ಸಮುದ್ರ ಸಾಗರ ಅಂತ. ಅಲ್ಲ, ಹಾಗಾಗಿ ನೀವು ಯಾವತ್ತು ಸಮುದ್ರದ ಕಡೆ ಹೋಗಿ, ಸಾಗರ ಕೊಲ್ಲಿಗಳ ಕಡೆ ಬೇಡ. ಅಲ್ಲೇನು ಸಿಗೋದಿಲ್ಲ. ಸಾಧ್ಯವಾದ್ರೆ ಮಂಗಳೂರು ಹೋಗಿ, ಮಡ್ರಾಸ್ ಬೇಡ ಅಂತ ನಾನು ಹೇಳ್ತಿರೋದು. ಅದೇ ಸರ್, ಅದು ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಸರ್. ಇಲ್ಲಾಂದ್ರೆ ನಾವು ಅದನ್ನೇ ಒಂದೇ ಅಂಕ ಅನ್ಕೊಂಡ್ಬಿಡ್ತೀವಿ. ಇಲ್ಲ. ಆದ್ರೆ ಪ್ರಪಂಚದಲ್ಲಿ ಸಮುದ್ರಗಳು ಬೇರೆ ಇವೆ, ಸಾಗರಗಳು ಬೇರೆ ಇವೆ. ಸಾಗರದಿಂದ ಜೀವೋತ್ಪತ್ತಿ ಆಗಿಲ್ಲ, ಸಮುದ್ರದಿಂದ ಆಗಿರೋದು. ವರ್ಣ ಅಂದ್ರೆ ನಾವೆಲ್ಲ ಸಮುದ್ರಕ್ಕೆ ಸೇರಿವರೇ ವಿನಃ ಸಾಗರದಕ್ಕಲ್ಲ. ಸಮುದ್ರದ ಜೀವಿ ಸಾಗರಕ್ಕೆ ಹೊರ ಸತ್ತ ಹೋಗುತ್ತೆ. ಗರ ಅಂದ್ರೆ ವಿಷ, ಆ ಪದದಲ್ಲೇ ಇದೆಯಲ್ಲ. ಸರ್ ನೋಡಿ, ಇದು ನಮ್ಗೆ ಏನೋ ಗೊತ್ತಿಲ್ಲ, ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ. ಪಾಣಿನಿ ರಿಸರ್ಚ್ ಮಾಡಿದ್ ಹೀಗೆ. ಈ 2,000 ವರ್ಷದಿಂದ ಕೂತ್ಕೊಂಡು 14 ಕೋಟಿ ವರ್ಷ, 18 ಕೋಟಿ ವರ್ಷ, 20 ಕೋಟಿ ವರ್ಷ ಆಗಿನ ಮಾಡಿದ್ದ ಭಾಷೆಗಳು, ಆಗ ಮಾತಾಡ್ತಾ ಆಗಿದ್ದ ಋಷಿಯ ಇಂಟೆನ್ಷನ್ನು. ನಾವು ಏನ್ ಮಾತಾಡ್ತಾರೆ ಇಂಟರ್ನೆಟ್ ತೆಗೆದು ನೋಡ್ತೀವಿ ವಿನಃ ನಮ್ಗೆ ಬೇರೆ ಮಾರ್ಗವೇ ಗೊತ್ತಿಲ್ಲ. ಆಗ ಅವರು ಉಪಯೋಗಿಸಿದ ಮಾರ್ಗ ಯಾವುದು? ವರ್ಣಲೋಕ. ಹಿಮಾಲಯಕ್ಕೆ ಹೋಗಿ
ಅಲ್ಲೆಲ್ಲ ಗೊತ್ತಿಲ್ಲದವರು ಜ್ಞಾನವನ್ನ ಸಾಧನೆಯನ್ನ ಮಾಡ್ತಾ ಇರೋದೇ ವರ್ಣಲೋಕದಿಂದ. ಈಗಲೂ ವರ್ಣಲೋಕದಿಂದ ಬರೋರಿದ್ದಾರೆ, ವರ್ಣಲೋಕ ಹೋಗೋರಿದ್ದಾರೆ. ಆದ್ರೆ ನಾಗಲೋಕ ಇದೆ, ಅಲ್ಲಿ ಬೇರೆ ಜ್ಞಾನ ಇದೆ. ಇಲ್ಲಿ ಶ್ರೀ ಎಂ ಮುಮ್ತಾಜ್ ಅಲಿ ಖಾನ್ ಅನ್ನೋರೊಬ್ರು ಗುರುಗಳಿದ್ದಾರೆ ಬಾಗೇಪಲ್ಲಿಯಲ್ಲಿ. ಅವರು ಕೂಡ ನಾಗಲೋಕ ನಾಗನ ರಾಜನನ್ನ ಭೇಟಿ ಮಾಡಿದ್ದಾರೆ. ಸಾಧ್ಯವಾದರೆ ಶ್ರೀ ಎಂ ಅವರ ಉಪನ್ಯಾಸಗಳನ್ನ ಕೇಳಿ. ಅವರು ಮುಸ್ಲಿಂ ಇವರು ಅಲ್ವಾ ಸರ್? ಅವರು ಅಲ್ಲ, ಮುಸ್ಲಿಂ ಆದ್ರೂ ಅವ್ರು ಪ್ರಾಕ್ಟೀಸ್ ಮಾಡಿದ್ದಲ್ಲ ನಮ್ಮ ವೇದ ತಂತ್ರ. ತುಂಬಾ ಕಾಮ್ ಆಗಿರೋ ಮನುಷ್ಯ. ಓಕೆ, ಗೊತ್ತಾಯ್ತು ಸರ್. ಅಲ್ಲ, ಅವರು ಕೂಡ ಇದೇ ತರ ಭೇಟಿ ಮಾಡಿದ್ದಾರೆ. ಅವರು ಈ ತರ ವಿಚಾರಗಳನ್ನ ಹೇಳ್ತಾರೆ. ನಿಮ್ಗೆ ಅಲ್ಲೂ ಇನ್ನೂ ಹಲವಾರು ಇನ್ಫಾರ್ಮೇಶನ್ಗಳು ಸಿಗ್ತದೆ ಏನಕ್ಕೋಸ್ಕರ ಹೇಳಿದ್ ನಾನು. ಸರ್, ಬಟ್ ಅವ್ರು ಯೋಗ ಎಲ್ಲ ತುಂಬಾ ಹೇಳ್ಕೊಡ್ತಾರೆ, ಮತ್ತೆ ಡಿಸ್ಕೋರ್ಸಸ್ ಇದ್ರ ಬಗ್ಗೆ. ಹೌದು, ಬಾಗೇಪಲ್ಲಿ ಸ್ಕೂಲು ಇದೆ, ಅದೆಲ್ಲ ಇದೆ, ನಾನು ಹೋಗಿದ್ದೀನಿ. ಓ, ಅವ್ರೇನ ಸರ್? ನಾ ಶ್ರೀ ಎಂ ಅಂದ್ರೆ ಶ್ರೀ ಎಂ ಅನ್ಕೊಂಡೆ ಸರ್. ಅಂದ್ರೆ ಯ ಮತ್ತೆ ಅಲ್ಲ, ಶ್ರೀ ಎಂ, ಯಾಕೆಂದ್ರೆ ಅವರು ಮುಮ್ತಾಜ್ ಅಲಿ ಖಾನ್ ಅಂತ. ಹಾ ಸರ್, ಅದು ಗೊತ್ತಿತ್ತು ಸರ್. ಅದು ಆ ಹೆಸರು ಹೇಳಿದರೆ ನಮ್ಮೂರಿಗೆಲ್ಲ ಒಂಥರ ಯಾರಿಗೂ ಸರಿಯಾಗಲ್ಲ ಅಂತ ಶ್ರೀ ಎಂ ಅಂತ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಉಪನಿಷತ್ತುಗಳ ಬಗ್ಗೆ ನಾನು ಹೇಳಿದ್ದೇನೆ. ಮುಂದಿನ ವಾರ ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಆಂ ಗಣಾನಾನ್ವಾ ಗಣಪತಿ ಕುಂಭವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿವಿಶ್ಚೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವೋ ಬೃಹತ ಪರ್ವತಾದಾ ಸರಸ್ವತಿ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.